ಇವರ ಚರಿತ್ರೆಯನ್ನು, ಈ ಸುಳ್ಳು ಚರಿತ್ರೆಯನ್ನು ಬೆತ್ತಲು ಮಾಡಬೇಕು ಅಂತ ಹೇಳೋದು ನನಗೆ ಆಸೆ ಇತ್ತು. ನೋಡಿ, ನಮಗೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇಷ್ಟೊಂದು ಸತ್ಯಗಳು ಗೊತ್ತಾಗಿರಲಿಲ್ಲ. ಒಂದು ವೇಳೆ ಸೋಷಿಯಲ್ ಮೀಡಿಯಾ ಬರದೇ ಹೋಗಿದರೆ ಅವರಿಗೆ ಹೇಳಿದ್ದೇ ಸತ್ಯ. ಟಿಪ್ಪುವನ್ನು ಆರಾಧ್ಯ ದೈವ, ಟಿಪ್ಪು ಜಯಂತಿ, ಟಿಪ್ಪು ಹೀಗೆ, ಟಿಪ್ಪು ಚಂದ್ರ ಇಂದ್ರ ಅಂತ ಹೇಳಿ ಹೊಗಳುತ್ತಿದ್ದಾಗ ನನ್ನ 4ನೇ ತಲೆಮಾರಿನ ಅಜ್ಜನನ್ನೇ ಮತಾಂತರ ಮಾಡಿದ ಆ ಮತಾಂಧನ ನಿಜವಾದ ಬಣ್ಣವನ್ನು ಬಯಲು ಮಾಡಬೇಕು ಅಂತ ಶ್ರೇಷ್ಠ ನಾಯಕನನ್ನು ಆ ಥರ ಸಾವಿನಲ್ಲೂ ಕೂಡ ನೀವು ಒಂದು ಗೌರವ ಕೊಡಲಿಲ್ಲಲ್ಲ, ನೀವು ಯಾರು? ಇದನ್ನೆಲ್ಲ ಈ ನಾಟಕ ಬಿಚ್ಚಿರ್ತದೆ. ಅವರು ವೀರ ಸಾವರ್ಕರ್ರ ಕಷ್ಟವನ್ನು ಒಂದು ದಿನ ಈ ಮಧು ಬಂಗಾರಪ್ಪನವರು ಓದಿಯೇ ಇಲ್ಲ ಅಂತ ಹೇಳ್ತಿದ್ದಾನೆ. ಸಾವರ್ಕರ್ ಅವರು ಕರಿನೀರಿನ ಶಿಕ್ಷೆ ಅನುಭವಿಸಿದ 14 ವರ್ಷ 7x4 ಜೈಲಿನ ಕೋಣೆಯಲ್ಲಿ ಹಾವು ಚೇಳು ಮಿಶ್ರಿತ ಆಹಾರ, ಎಣ್ಣೆ ಗಾಣದಿಂದ ಎಣ್ಣೆ ತೆಗಿಬೇಕು, ಕೈಗಳಲ್ಲಿ ತೆಂಗಿನ ಸಿಪ್ಪೆಯನ್ನು ಸುಲಿದು ಹಗ್ಗ ಮಾಡಬೇಕು, ಚಡಿ ಹೇಟು, ಮಲಮೂತ್ರ ವಿಸರ್ಜನೆಗೂ ಜಾಗ ಇಲ್ಲ. ಇಂಥ ಘೋರ ಶಿಕ್ಷೆಯನ್ನು ಈ ದೇಶಕ್ಕಾಗಿ ಅದನ್ನು ಇಡೀ ಕುಟುಂಬ 14 ವರ್ಷ ಅನುಭವಿಸ್ತಲ್ಲ. ಮಧು ಬಂಗಾರಪ್ಪ, ನೀವು ಒಂದು ದಿನವಾದರೂ ಇದನ್ನು ಓದಿದ್ದೀರಾ? ಅಂಬೇಡ್ಕರ್ ಅವರು ಅವರನ್ನು ಈ ಕಾಂಗ್ರೆಸ್ಗರು ಈ ಮೆಚ್ಚಿ ಅವರನ್ನು ಅವಮಾನಿಸಿದೆ ಯಾರು? ಇದೇ ಕಾಂಗ್ರೆಸ್. ಅವರು ಸಂಸತ್ತಿನಲ್ಲಿ ಸಂವಿಧಾನದ ಕರಡು ಪ್ರತಿಯನ್ನು ಮಂಡಿಸಿದಾಗ ಅವರನ್ನು ಮೂದಲಿಸಿದವರು ಯಾರು? ಗೌರವಿಸಬಾರದು ಅಂತ ಪರಮಾನು ಕೊಟ್ಟವರು ಯಾರು? ಕಾಂಗ್ರೆಸ್ ಸದಸ್ಯರು. ಅವನೊಬ್ಬ ಮೋಸಗಾರ, ವಂಚನೆಗಾರ, ವಿದೇಶಿ ಸಂವಿಧಾನವನ್ನು ಕಾಪಿ ಮಾಡಿದ್ದಾರೆ, ಇದರಲ್ಲಿ ಏನೂ ಇಲ್ಲ, ಇದು ಸಂವಿಧಾನವೇ ಅಲ್ಲ ಅಂತ ಟೀಕೆ ಮಾಡಿದವರು, ವಂಚಕ ಅಂತ ಕರೆದವರು ಇದೇ ಕಾಂಗ್ರೆಸ್ಗರು ಪಾರ್ಲಿಮೆಂಟಿನಲ್ಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಮುಮ್ತಾಜ್. ಸೊ ಇವತ್ತು ನಮ್ಮ ಜೊತೆ ರಂಗಾಯಣದ ಮಾಜಿ ನಿರ್ದೇಶಕರು, ಅದೇ ರೀತಿ ಖ್ಯಾತ ಸಾಹಿತಿಗಳು, ರಂಗಕರ್ಮಿಗಳಾದಂತಹ ಅಡ್ಡಂಡ ಕಾರ್ಯಪ್ಪ ಅವರು ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮತ್ತೆ ನೀವು ಚರ್ಚೆಯಲ್ಲಿದ್ದೀರಾ. ಇದಕ್ಕೂ ಮೊದಲು 2 ಯಶಸ್ವಿ ರಂಗ ಪ್ರದರ್ಶನಗಳು ನಡೆದಿದೆ. ಒಂದು ಕರಿನೀರ ವೀರ, ಅದೇ ರೀತಿ ಟಿಪ್ಪು ನಿಜ ಕನಸುಗಳು. ಸೊ ಇದಾದ ನಂತರ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂತಹ ಒಂದು ಹೊಸ ನಾಟಕದ ಜೊತೆ ಮತ್ತೆ ಬರ್ತಾ ಇದ್ದೀರಾ. ಡಿಸೆಂಬರ್ 9, 11 ಮತ್ತು 12ನೇ ತಾರೀಕಿಗೆ ಯಶಸ್ವಿ ಪ್ರದರ್ಶನ ಕೂಡ ನಡೆಯೋದಿದೆ. ಸೊ ಹಾಗಾಗಿ ಮೊದಲನೇ ಇದರಲ್ಲಿ ಯಾವುದು ಕರಿನೀರ ವೀರದಲ್ಲಿ ನೀವು ಸಾವರ್ಕರ್ ಅವರ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಸಾವರ್ಕರ್ ಅವರು ಅನುಭವಿಸಿದಂತಹ ಕಷ್ಟಗಳೇನಿರಬಹುದು, ಆ ನೋವುಗಳೇನಿರಬಹುದು, ಆ ಎಲ್ಲ ಸತ್ಯವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಇನ್ನು ಟಿಪ್ಪು ನಿಜ ಕನಸುಗಳ ಮೂಲಕ ಒಬ್ಬ ಮತಾಂಧ ರಾಜನ ಸತ್ಯವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಆ ಟಿಪ್ಪು ನಿಜ ಕನಸುಗಳನ್ನು ನಾನು ಕೂಡ ನೋಡಿದ್ದೆ, ಬಹಳ ಅದ್ಭುತವಾಗಿತ್ತು ಸರ್. ಒಂದು ನಿಮಿಷ ಕೂಡ ಆಚೆ ಈಚೆ ನೋಡದೆ ಆರಂಭದಿಂದ ಕೊನೆ ತನಕ ನೋಡಿದ್ವಿ. ಆ 3 ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಟಿಪ್ಪು ಅಂದ್ರೆ ಏನು ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ರಿ ಸರ್. ಮತ್ತೊಮ್ಮೆ ನೋಡುವಂತ ಅನ್ನಿಸುವಷ್ಟು ಅದ್ಭುತವಾಗಿತ್ತು. ಅದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಸರ್, ನೀವು ಆ ಸತ್ಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಅಂದರೆ ಈ ರಂಗಭೂಮಿ ಅಂತ ಹೇಳಿದ್ರೆ ಹೇಗಾಗಿದೆ ಅಂತ ಹೇಳಿದ್ರೆ ಅದೊಂದು ಲೆಫ್ಟಿಸ್ಟ್ಗಳ ಇದು ಅಂತಾನೆ ಆಗ್ಬಿಟ್ಟಿದೆ. ಅಲ್ಲಿ ಬರೀ ಲೆಫ್ಟಿಸ್ಟ್ ಇದನ್ನೇ ಬಿತ್ತುತ್ತಾ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಅಡ್ಡಂಡ ಕಾರ್ಯಪ್ಪನವರು ಬಂದು ಇಲ್ಲ, ಸತ್ಯವನ್ನ ನಾನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಸತ್ಯವನ್ನೇ ನಾನು ತಿಳಿಸ್ತೀನಿ ಅನ್ನುವಂಥ ಒಂದು ಇದರಿಂದ ನೀವು ಬಂದಿದ್ದೀರಿ. ಬಹಳಷ್ಟು ಅಡಚಣೆಗಳು ಖಂಡಿತವಾಗ್ಲೂ ಆಗುತ್ತೆ, ಆದರೆ ಅವೆಲ್ಲವನ್ನ ಮೆಟ್ಟಿ ನಿಂತು ನೀವು ಸತ್ಯವನ್ನೇ ಹೇಳಬೇಕು, ಈ ದೇಶಕ್ಕೆ ಸತ್ಯ ಏನನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನುವಂಥ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಬಂದಿದ್ದೀರಾ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಸತ್ಯವನ್ನೇ ಹೇಳುತ್ತೇನೆ ಅಂತ 3ನೇ ರಂಗ ಪ್ರಯೋಗವನ್ನ ಮಾಡ್ತಾ ಇದ್ದೀರಾ ಸರ್. ಯಾವ ಸತ್ಯವನ್ನ ಹೇಳೋದಕ್ಕೆ ಹೊರಟಿದ್ದೀರಾ? ನೋಡಿ, ನಮಗೆ ಈ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಪ್ರಥಮ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಖಂಡಿತ ಭಾರತದ ಅಗ್ರಶ್ರೇಷ್ಠ ನಾಯಕರು ಕೂಡ. ಆ ಜವಾಹರ್ಲಾಲ್ ನೆಹರು ಅವರ ಸ್ವಾರ್ಥದ ಚಿಂತನೆಯಿಂದ ನಾನು ಹೇಳ್ತೇನೆ, ಯಾವುದು ಸತ್ಯದ ಚರಿತ್ರೆ ಇತ್ತು, R.C. ಮುಜಾಮ್ದಾರರು ಬರೆದಿರುವಂಥ ಸತ್ಯದ ಚರಿತ್ರೆ ಏನಿತ್ತು ಅದನ್ನು ಬದಿಗೊತ್ತಿ ತಾರಾಚಂದ್ ಬೇರೆ ಬೇರೆಯವರಿಂದ ಇವರೇ ಕಪೋಕಲ್ಪಿತ ಚರಿತ್ರೆಗಳನ್ನು ಬರೆಸಿ ಅದನ್ನು ನಮಗೆ ಪಠ್ಯವನ್ನಾಗಿಸಿ 1ನೇ ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೆ, ನಂತರ ಮಾಸ್ಟರ್ ಡಿಗ್ರಿವರೆಗೆ, ನಂತರ ಯೂನಿವರ್ಸಿಟಿಗಳಿಗೆ ಚರಿತ್ರೆಗಳನ್ನು ಸೃಷ್ಟಿ ಮಾಡಿಕೊಟ್ಟು
ನಮ್ಮನ್ನು ನರಹೀನ ಸಮಾಜವಾಗಿ ಮಾಡಿದ್ದಾರೆ. ಹೌದು. ಆ ಕ್ಷಾತ್ರ ತೇಜಸ್ ಏನಿತ್ತು, ನಮ್ಮ ಪರಂಪರೆಯ ತೇಜಸ್ಸು, ನಮ್ಮ ಯುಗ ಪುರುಷರು ಏನಿದ್ರು, ಅವರ ಹೆಜ್ಜೆಗಳನ್ನು ಹಾಕಿ ಕೊಡಬಾರದು ಅಂತೇಳೋ ನರಹೀನ ಸಮಾಜವನ್ನು ಸೃಷ್ಟಿಸಿದರ ವಿರುದ್ಧ ನಾನು ಧ್ವನಿ ಎತ್ತಬೇಕು ಅಂತೇಳಿ ನಮ್ಮ ಎಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ರಂಗಭೂಮಿಯ ಏನಿತ್ತು ಅದೆಲ್ಲವೂ ಎಡಪಂಥೀಯ ಚಿಂತನೆಗಳು. ಹೌದು. ಎಡಪಂಥೀಯ ಚಿಂತನೆಗಳನ್ನು ಕಾಂಗ್ರೆಸ್ ಬಳಸಿಕೊಂಡಿತ್ತು, ಮುಖವಾಡ ಮಾಡಿಕೊಂಡಿತ್ತು. ಸ್ವಾತಂತ್ರ್ಯ ಬಂದಿಂದಲೂ ಎಡಪಂಥೀಯರು ಅಧಿಕಾರಕ್ಕೆ ಬರೋದಿಲ್ಲ, ಆದರೆ ಎಡಪಂಥೀಯರೇ ಆಡಳಿತ ನಡೆಸ್ತಾರೆ ಕಾಂಗ್ರೆಸ್ ಹೆಸರಿನಲ್ಲಿ. ಈ ಪರಾವಲಂಬಿಗಳಂತೆ ಅವರು ಅಂಟಿಕೊಳ್ಳುತ್ತಾರೆ. ಇವರ ಚರಿತ್ರೆಯನ್ನು, ಈ ಸುಳ್ಳು ಚರಿತ್ರೆಯನ್ನು ಬೆತ್ತಲು ಮಾಡಬೇಕು ಅಂತ ಹೇಳೋದು ನನಗೆ ಆಸೆ ಇತ್ತು. ನೋಡಿ, ನಮಗೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇಷ್ಟೊಂದು ಸತ್ಯಗಳು ಗೊತ್ತಾಗಿರಲಿಲ್ಲ. ಒಂದು ವೇಳೆ ಸೋಷಿಯಲ್ ಮೀಡಿಯಾ ಬರದೇ ಹೋಗಿದರೆ ಅವ್ರಿಗೆ ಹೇಳಿದ್ದೇ ಸತ್ಯ, ಎಕ್ಸಾಕ್ಟ್ಲಿ, ಅಥವಾ ನಾವೇನಾದ್ರೂ ಹೇಳಿಕೊಟ್ರೆ ಇದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾಕಂತ ಹೇಳಿದ್ರೆ ನಾವು ಆರಂಭದಿಂದ ಸುಳ್ಳನ್ನೇ ಸತ್ಯ ಅಂತ ನಂಬಿಕೊಂಡು ಬಂದಿದ್ದೀವಿ. ನಾನು, ನನ್ನ ಅಪ್ಪ, ನನ್ನ ಮಗ, ಇದೆಲ್ಲವೂ ನಮ್ಮ ಪರಂಪರೆ ಓದಿದೆ ಸುಳ್ಳು ಚರಿತ್ರೆಗಳನ್ನು. ಇದನ್ನು ಧಿಕ್ಕರಿಸಬೇಕು, ಸಮಾಜಕ್ಕೆ ಒಂದು ಸತ್ಯ ಹೇಳಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾನು ರಂಗಭೂಮಿಯನ್ನು ಸತ್ಯದ ರಂಗಭೂಮಿಯಾಗಿ ಬಳಸಿದ್ದೇನೆ. ಲೆಫ್ಟಿಸ್ಟ್ಗೆ ಹೇಳ್ತಾರೆ ರಂಗಭೂಮಿ ಅಂದರೆ ಪ್ರತಿಭಟನೆಯ ಅಸ್ತ್ರ. ನಾನು ಹೇಳ್ತೇನೆ ರಂಗಭೂಮಿ ಅಂದರೆ ಅದು ಸತ್ಯದ ಅನಾವರಣ ಅಂತ. ಸತ್ಯದ ಅನಾವರಣ. ರಂಗಭೂಮಿ ಅಂದರೆ ನಾಟಕ ಅಂದರೆ ಸುಳ್ಳು, ನಾಟಕ ಆಡ್ತಾ ಇದ್ದಾನೆ ಅಂತ ಕೇಳ್ತಾರೆ. ನಾಟಕ ಅಂದರೆ ಅಲ್ಲ, ನಾಟಕ ರಂಗದಲ್ಲಿ ನಟಿಸುವ ಸುಳ್ಳುಗಳಾಗಿದ್ದರೆ ಅದು ಸತ್ಯದ ಅನಾವರಣ ಮಾಡುವ ಸುಳ್ಳು. ಮನಸ್ಸಿನ ನೋಡುವ ಪ್ರೇಕ್ಷಕರಲ್ಲಿ ಸತ್ಯದ ಅನಾವರಣ ಆಗಬೇಕು, ಸುಳ್ಳಿನ ಆವರಣ ಮತ್ತೆ ಆಗಬಾರದು. ಇದು ನನ್ನ ಥೀಮ್ ಅದು. ಹಾಗಾಗಿ ನಾನು ಟಿಪ್ಪು ನಿಜ ಕನಸುಗಳು ನಾಟಕ ಮಾಡಿದ್ದು ಹಾಗಿಬ್ಬರು ಸಾವರ್ಕರ್ನನ್ನು ಮೂದಲಿಸಿದಾಗ, ಸಾವರ್ಕರ್ರ ಪಠ್ಯವನ್ನು ಈಗಿನ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಕಿತ್ತೆಸೆದಾಗ, ಓದದೇ ಇರುವ ಮಧು ಬಂಗಾರಪ್ಪ, ಸಾವರ್ಕರ್ನ ಓದದೇ ಇರುವ ಮಧು ಬಂಗಾರಪ್ಪ, ಸಾವರ್ಕರ್ ಪಟ್ಟ ಕಷ್ಟದ ತೃಣವನ್ನೂ ಪಡೆದಿರುವ, ಅಪ್ಪನ ಹಣದಿಂದ ಸುಖದ ಲೋಲೋಪತಿಯಲ್ಲಿ ಶಿಕ್ಷಣ ಪಡೆದಿರುವಂಥ ಮಧು ಬಂಗಾರಪ್ಪನಂಥ ಶಿಕ್ಷಣ ಮಂತ್ರಿಗಳು ಅಂತ ಹೇಳ್ಕೊಳ್ಳೋದು ಮುಜುಗರ ಆಗುತ್ತೆ, ಆದರೂ ಆಗಿಬಿಟ್ಟಿದ್ದಾರೆ. ಆಗಿಕೊಳ್ಳಲಿ, ಮಜಾ ಮಾಡಲಿ. ಅವರು ಯಾವಾಗ ಕಿತ್ತೆಸೆದೆ ಅಂತ ಹೇಳ್ತಾರ, ಆಗ ಎಲ್ಲರ ಮನಸ್ಸಿನಲ್ಲಿ ಬಿತ್ತುವ ಕೆಲಸವನ್ನು ರಂಗಭೂಮಿ ಮಾಡಬೇಕು ಅಂತೇಳಿ ನಾನು ಅದಕ್ಕೆ ಹೋದೆ. ಟಿಪ್ಪುವನ್ನು ಆರಾಧ್ಯ ದೈವ, ಟಿಪ್ಪು ಜಯಂತಿ, ಟಿಪ್ಪು ಹೀಗೆ, ಟಿಪ್ಪು ಚಂದ್ರ ಇಂದ್ರ ಅಂತ ಹೇಳಿ ಹೊಗಳುತ್ತಿದ್ದಾಗ ನನ್ನನ್ನು 4ನೇ ತಲೆಮಾರಿನ ಅಜ್ಜನನ್ನೇ ಮತಾಂತರ ಮಾಡಿದ ಆ ಮತಾಂಧನ ನಿಜವಾದ ಬಣ್ಣವನ್ನು ಬಯಲು ಮಾಡಬೇಕು ಅಂತೇಳಿ ರಂಗಭೂಮಿಯ ಮೂಲಕ ನಿಜ ಕನಸುಗಳು ಇಡೀ ರಾಜ್ಯಾದ್ಯಂತ ಅದು. ಬೀದರ್ನಲ್ಲಿ ಹೊಲ ಉಳುವ ಒಬ್ಬ ರೈತ ಅಲ್ಲಿ ಟಿಪ್ಪು ಕೊಂದ ಬಗ್ಗೆ ನಾಟಕ ಮಾಡ್ತಾರೆ ಅಂತ ಕಣ್ಲಾ ಹೋಗ್ಬೇಕು ಇವತ್ತು ಅಂತ ಹೇಳುವ ಮಾತುಕತೆ ನಡೀತಲ್ಲ, ಇದು ರಂಗಭೂಮಿಯ ಸಾರ್ಥಕತೆ ಅಂತ. ಈಗ ನಾನು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳುವ ನಾಟಕಕ್ಕೆ ಬಂದಿದ್ದೇನೆ. ಯಾವ ಸತ್ಯವನ್ನು ತಿಳಿಸ್ತಾ ಇದ್ದೀರಿ? ನೋಡಿ, ನಾನು ಅದು ಪೀಠಿಕೆಯಾಗಿ ಅದನ್ನು ಹೇಳಿದ್ದೇನೆ. ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಬಂದ ನಂತರ ನಮಗೆ 6 ಜನ ಶಿಕ್ಷಣ ಮಂತ್ರಿಗಳು ಮುಸಲ್ಮಾನರ ಬಗ್ಗೆ ನನಗೆ ದ್ವೇಷ ಇಲ್ಲ, ಆದರೆ ಮುಸಲ್ಮಾನ ಮನಸ್ಥಿತಿಯ ಬಗ್ಗೆ ನನಗೆ ಸಂಶಯ ಮತ್ತು ಇದಿದೆ. ಅಂದರೆ ಅಬ್ದುಲ್ ಕಲಾಂ ಆಜಾದ್ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಮನುಷ್ಯ. ಆ ವ್ಯಕ್ತಿ R.C. ಮುಜಮ್ದಾರ್ಗೆ ಹೇಳ್ತಾರೆ, ನೀವು ಗುಪ್ತರ ಕಾಲವನ್ನು ಹೊಗಳಬಾರದು. R.C. ಮುಜಮ್ದಾರ್ ಒಬ್ಬ ಗ್ರೇಟ್ ಹಿಸ್ಟಾರಿಯನ್ ಮತ್ತು ಮೊಘಲರ ಕಾಲವನ್ನು ಟೀಕಿಸಬಾರದು. ನಮ್ಮ ಸ್ವಾತಂತ್ರ್ಯ ಚಳುವಳಿ 1857ರ ಸಿಪಾಯಿ ಮ್ಯೂಟಿನಿ ಅಂತ ಅವರೇನು ಕರೆದ್ರು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ಕರೆದ್ರು, ಪುಸ್ತಕ ಬರೆದ್ರು. ಅಲ್ಲಿಂದ ಆರಂಭ ಆಯಿತು ಎನ್ನಬೇಡಿ, ಗಾಂಧಿ ಯುಗದಿಂದ ಆರಂಭ ಆಯಿತು ಅಂತ ಬರೀಬೇಕು ಅಂತ ಹೇಳಿ ಆಗ ಒಪ್ಪದಿದ್ದಾಗ R.C. ಮುಜಮ್ದಾರ್ ಅವರ ಚರಿತ್ರೆಯನ್ನು ತಿರಸ್ಕರಿಸಿ ಅವರಿಗೆ ಬೇಕಾದ ತಾರಾಚಂದ್ ಅಂತ ಹೇಳೋರನ್ನು ಬಳಸಿದ್ರು. ಈಗ ಮುಖ್ಯಮಂತ್ರಿಯವರಿಗೆ ಮೇಲೆ ಆರೋಪ ಬಂದಾಗ ತನಗೆ ಬೇಕಾದ SITನ ಮಾಡ್ಕೊಳ್ತದಲ್ಲ, ತನಗೆ ಬೇಕಾದ ಅಧಿಕಾರಿ ನೇಮಿಸಿ ಲೋಕಾಯುಕ್ತದಲ್ಲಿ ತನಿಖೆ ಮಾಡಿಸ್ಕೊಂಡು ಕ್ಲೀನ್ ಚಿಟ್ ಪಡ್ಕೊಳ್ತಾರಲ್ಲ, ಅದೇ ಥರ ನೆಹರು ಮಾಡಿ ಚರಿತ್ರೆಯನ್ನು ಬುಡಮೇಲು ಮಾಡಿ ತಿರುಚಿ ಅಸತ್ಯವನ್ನು ನಮಗೆ ಬೋಧಿಸಿ ಈ ಸಮಾಜವನ್ನು ನರಹೀನ ಸಮಾಜವಾಗಿ ಮಾಡಿದ್ದಾರೆ. ನಾನು ಕ್ಷಾತ್ರ ಪರಂಪರೆಯ ವಂಶದಿಂದ ಬಂತು, ಇದು ಕಂಡಾಗ ಸಿಡಿದೇಳಬೇಕು ಅನಿಸ್ತದೆ. ಹೆಂಗೆ ಹೋಗಿ ಕತ್ತಿ ತಗೊಂಡು ಅಥವಾ ಬೆಂಕಿ ಕೊಟ್ಟರಲ್ಲ DJ KJ ಹಳ್ಳಿಯಲ್ಲಿ, ಹಂಗೆ ಮಾಡೋಕ್ಕಾಗಲ್ಲ. ಸಾರ್ವಜನಿಕ ಆಸ್ತಿಗೆ ಕಲ್ಲೆಸೆಯೋಕ್ಕಾಗಲ್ಲ. ರಂಗಭೂಮಿಯ ಮೂಲಕ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಇದ್ದೀನಿ, ಸತ್ಯವನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಆ ಸತ್ಯದ ಅನಾವರಣ ಅಂದರೆ ಮಹಾತ್ಮ ಗಾಂಧೀಜಿ ಪ್ರತಸ್ಮರಣೀಯರು, ಮಹಾತ್ಮರು. ಆದರೆ ಅವರು ಮಾಡಿರುವ ಅನಾರ್ಕಿ, ಅವರು ಮಾಡಿರುವ ಮುಸ್ಲಿಂ ತುರ್ಷೀಕರಣ,
ಈ ದೇಶಕ್ಕೆ ವಾಸಿ ಆಗದಂಥ ಗಾಯ ಮಾಡಿ ಇಟ್ಟು ಹೋದ್ರಲ್ಲ, ಮಹಾತ್ಮ ಗುಂಗಿನಲ್ಲಿ ನಾವೆಲ್ಲ ಮೈಮರ್ತೇವಲ್ಲ, ನೆಹರುವಿನ ಸ್ವಾರ್ಥ, ಪ್ರಥಮ ಪ್ರಧಾನಿ ಮಾಡಿದ ಮೋಸಗಳು, ತನ್ನ ವಂಶವನ್ನೇ ಇರಬೇಕು ಅಂತ ಹಾಕಿಕೊಟ್ಟ ಅಡಿಪಾಯ, ಸರ್ದಾರ್ ವಲ್ಲಭಾಯ್ ಪಟೇಲರ ದ್ವಂದ್ವ, ಗಾಂಧೀಜಿಯ ಅಂಧಕಾರಕ್ಕಾಗಿ 12 ಮತವನ್ನು ಪಡೆದರೂ ಕೂಡ 2 ಮತ ಪಡೆದವರು ಪ್ರಧಾನಿ ಆಗ್ತಾರೆ, 12 ಮತ ಪಡೆದ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಿಂದೆ ಸರಿತಾರೆ. ಸುಭಾಷ್ ಚಂದ್ರ ಬೋಸರಿಗೆ ಮಾಡಿದ ಅನ್ಯಾಯ, ದೇಶ ಬಿಟ್ಟು ಹೋಗುವಂತೆ ಮಾಡಿದಂಥ ಕುಕೃತ್ಯ, ಸ್ವಾತಂತ್ರ್ಯಕ್ಕಾಗಿ ಈ ದೇಶ ನನ್ನದು, ಈ ದೇಶಕ್ಕಾಗಿ ಈ ಜನ್ಮ ತಾಳಿದ್ದೇನೆ ಅಂತ ಹೇಳುವಂಥ ಮನುಷ್ಯನನ್ನು ಅನಾಮಧೇಯ ಮಾಡಿಬಿಟ್ಟಂಥ ಕಾಂಗ್ರೆಸ್ಸಿನ ಮೋಸ, ಅಂಬೇಡ್ಕರ್ ಅಂತ ಶ್ರೇಷ್ಠ ವ್ಯಕ್ತಿಯನ್ನು ಇನ್ನಿಲ್ಲದಂತೆ ಶನಿಗಳಂತೆ ಕಾಡಿದ ಈ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನದ ಡೇ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡ್ತಾರಲ್ಲ ಕಾಂಗ್ರೆಸ್ಸಿಗರು. ನಿಮಗೆ ಸಂವಿಧಾನವನ್ನು ತಿರುಚಿದವರು ಯಾರ್ರೀ? ನೀವೇ ಅಲ್ವಾ? ಸಂವಿಧಾನದ ತಿದ್ದುಪಡಿ ಮಾಡಿದವರು ಯಾರು? ನೀವೇ ಅಲ್ವಾ? ಸಂವಿಧಾನದ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕೇ ಇಲ್ಲ. ಸೆಕ್ಯುಲರ್ ಸೋಷಿಯಲಿಸ್ಟ್ ಪದಗಳನ್ನು ಪ್ರಿಯಾಂಬಲಲ್ಲಿ ತಂದು ಅಪ್ಪಳಿಸಿದವರು ಯಾರ್ರೀ? ನೀವೇ ಅಲ್ವಾ? ಎಲ್ಲ ವಿರೋಧ ಪಕ್ಷಗಳನ್ನು ಜೈಲಿಗೆ ಹಾಕಿ ಪಾರ್ಲಿಮೆಂಟಿನಲ್ಲಿ ನೀವೇ ಕೂತ್ಕೊಂಡು ಸಂವಿಧಾನವನ್ನು ತಿರುಚಿಬಿಟ್ರಲ್ಲ, ಅದ್ರ ಕುತ್ತಿ ಕೊಯ್ದಿರಲ್ಲ ಯಾರು? ಅಂಬೇಡ್ಕರ್ ಅವನು 2 ಬಾರಿ ಸೋಲಿಸಿದ್ರಲ್ಲ ಯಾರು? ಅಂಥ ಶ್ರೇಷ್ಠ ನಾಯಕನನ್ನು ಆ ಥರ ಸಾವಿನಲ್ಲೂ ಕೂಡ ನೀವು ಒಂದು ಗೌರವ ಕೊಡಲಿಲ್ಲಲ್ಲ, ನೀವು ಯಾರು? ಇದನ್ನೆಲ್ಲ ಈ ನಾಟಕ ಬಿಚ್ಚಿಡ್ತದೆ. ಅವರು ವೀರ ಸಾವರ್ಕರ್ರ ಕಷ್ಟವನ್ನು ಒಂದು ದಿನ ಈ ಮಧು ಬಂಗಾರಪ್ಪನವರು ಓದಿಯೇ ಇಲ್ಲ ಅಂತ ಹೇಳ್ತಿದ್ದೇನೆ. ಸಾವರ್ಕರ್ ಅವರು ಕರಿನೀರಿನ ಶಿಕ್ಷೆ ಅನುಭವಿಸಿದ 14 ವರ್ಷ 7x4 ಜೈಲಿನ ಕೋಣೆಯಲ್ಲಿ ಹಾವು ಚೇಳು ಮಿಶ್ರಿತ ಆಹಾರ, ಎಣ್ಣೆ ಗಾಣದಿಂದ ಎಣ್ಣೆ ತೆಗಿಬೇಕು, ಕೈಗಳಲ್ಲಿ ತೆಂಗಿನ ಸಿಪ್ಪೆಯನ್ನು ಸುಲಿದು ಹಗ್ಗ ಮಾಡಬೇಕು, ಚಡಿ ಹೇಟು, ಮಲಮೂತ್ರ ವಿಸರ್ಜನೆಗೂ ಜಾಗ ಇಲ್ಲ. ಇಂಥ ಘೋರ ಶಿಕ್ಷೆಯನ್ನು ಈ ದೇಶಕ್ಕಾಗಿ ಅದನ್ನು ಇಡೀ ಕುಟುಂಬ 14 ವರ್ಷ ಅನುಭವಿಸ್ತಲ್ಲ. ಮಧು ಬಂಗಾರಪ್ಪ, ನೀವು ಒಂದು ದಿನವಾದರೂ ಇದನ್ನು ಓದಿದ್ದೀರಾ ನೀವು? ಇದು ನಮಗೆ ಅನ್ಯಾಯ ಅಂತ ನಿಮಗೆ ಅನಿಸೋದು, ನಮಗೆ ನೋವಾಗೋದಿಲ್ವಾ? ಹೇಳಿದವರ ಮೇಲೆ FIR ಹಾಕ್ತೀರಲ್ವಾ? ಡಿಫಾಮೇಷನ್ ಆಗಿ ಮಾತಾಡ್ತಿಲ್ಲ, ಸತ್ಯದ ಮಾತನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಇದನ್ನೆಲ್ಲ ತೆರೆದಿಡಬೇಕು ಅಂತ ಅನಿಸ್ತಿತ್ತು ಮಮತಾಜ್ ಮೇಡಮ್. ಇದನ್ನೆಲ್ಲ ನಾಟಕ ನನ್ನ ಕ್ಷೇತ್ರ ರಂಗಭೂಮಿ. ನಾನು ನೀನಾಸಮಲ್ಲಿ ರಂಗಶಿಕ್ಷಣ ಪಡೆದು ಬಂದವನೇ. ನಾನು ನನ್ನ ಹೆಂಡತಿ ಅನಿತಾ ಇಬ್ಬರು. ನನ್ನ ಕಾಂಟ್ರಿಬ್ಯೂಷನ್ ಏನು ಕೊಡಬೇಕು ಈ ನಾಡಿಗಾಗಿ? ನನಗೆ ಮುಖ್ಯ ನನ್ನ ದೇಶ. ನೆಕ್ಸ್ಟ್ ನಾನು ಕೊಡವ. ನನಗೆ ಮುಖ್ಯ ನನಗೆ ದೇಶ. ನಾನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜಯಂತಿ ಮೇಯರ ಆದರ್ಶಗಳನ್ನು ನಂಬಿ ಬದುಕಿದವರು. ಅವರಿಗೆ ದೇಶ ಮುಖ್ಯ. ನಮ್ಮ ಅನೇಕ ಜನರು ಕಾರ್ಗಿಲ್ಗಳಲ್ಲಿ ಸತ್ತು ಹೋದ್ರಲ್ಲ, ಅವರಿಗೆ ದೇಶ ಮುಖ್ಯ. ಪ್ರತಿ ಮನೆಯಿಂದ ಕೊಡಗಿನಲ್ಲಿ ದೇಶದ ಗಡಿ ಕಾಯಲು ಹೋದ್ರಲ್ಲ, ಅವರ ಆದರ್ಶ ನಮಗೆ ಮುಖ್ಯ. ಹಾಗಾಗಿ ನೀವು ಮಾಡಿರುವ ಅಕೃತ್ಯಗಳು ಸ್ವಾರ್ಥದ ರಾಜಕಾರಣಕ್ಕಾಗಿ, ಗಾಂಧಿ ಮಾಡಿರುವಂಥ ಒಂದು ಅನಾರಕ್ಕಿ, ಇದೆಲ್ಲವನ್ನು ರಂಗದ ಮೇಲೆ ತರಬೇಕು. ನಾನು 43 ಪುಸ್ತಕಗಳನ್ನು ಅಧ್ಯಯನ ಮಾಡಿಯೇ ಈ ನಾಟಕವನ್ನು ಬರೆದಿದ್ದೇನೆ. ನನ್ನ ಒಂದೇ ಒಂದು ಸಂಭಾಷಣೆ ಇದು ಅಡ್ಡಂಡ ಕಾರ್ಯಪ್ಪನ ಸೃಷ್ಟಿ ಅಂತ ಹೇಳಿದ್ರೆ ನಾನು ಮರುದಿನ ನಾಟಕ ಮಾಡೋದಿಲ್ಲ. ಈ ಸವಾಲನ್ನು ಹಾಕ್ತೇನೆ ನಿಮ್ಮ ಈ ಸ್ಟುಡಿಯೋದಲ್ಲಿ. ಯಾಕೆಂದರೆ ಸತ್ಯ ಹೇಳಿದರೆ ನಿಮಗೆ ಮುಜುಗರ ಆಗುತ್ತೆ. ಯಾಕೆಂದರೆ ಸುಳ್ಳುಗಳನ್ನು ವಿಜೃಂಭಿಸಿದವರು ನೀವು, ಸತ್ಯವನ್ನು ಮುಚ್ಚಿಟ್ಟವರು ನೀವು. ಅದು ನನ್ನ ನಾಟಕ. ಈ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂಥ ನಾಟಕದ ಮೂಲಕ ನೀವು ಆ 6 ಪಾತ್ರಗಳನ್ನು ತರ್ತಾ ಇದ್ದೀರಾ. ಒಂದು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸೊ ಈ ಒಂದೊಂದು ಪಾತ್ರ ಕೂಡ ಯಾವ ರೀತಿ ತೆರೆದುಕೊಳ್ತಾ ಹೋಗ್ತದೆ ಮೇಡಮ್? ಇಲ್ಲಿ ನಾನು ಈ ನಾಟಕವನ್ನು ಈಗ ಅವರೆಲ್ಲ ಸತ್ತು ಹೋಗಿದ್ದಾರೆ. ಈ ಸತ್ತು ಹೋದವರನ್ನು ಮತ್ತೆ ರಂಗಕ್ಕೆ ತರೋದು ಹೇಗೆ ಅಂತ ಆಲೋಚನೆ ಮಾಡಿದಾಗ ನಾನೊಂದು ಆತ್ಮಸಾಕ್ಷಿಯ ನ್ಯಾಯಾಲಯವನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಆ ಆತ್ಮಸಾಕ್ಷಿಯ ನ್ಯಾಯಾಲಯದಿಂದ ಅವರಿಗೆ ಸಮನ್ಸ್ ಹೋಗುತ್ತೆ, ಈ 6 ಜನರಿಗೂ. ಬನ್ನಿ, ನೀವು ಕೋರ್ಟಿನಲ್ಲಿ ನಿಮ್ಮ ವಿಚಾರಣೆ ನಡೆಸಬೇಕಾಗಿದೆ, ನೀವೇನು ಹೇಳಿಕೆ ಕೊಡೋರು ಬನ್ನಿ ಅಂತ, ತಪ್ಪಿಸ್ಕೊಳ್ಳುವಂತಿಲ್ಲ ಅಂತ. ಅದು ಬರ್ತಾರೆ ಅವರು. ಇಲ್ಲಿ ಜಡ್ಜ್ ಆಗಿರುವವನು ಒಬ್ಬ ರೈತ, ಅವನು ಕೂಡ ಸತ್ತವನೇ. ಯಾಕೆ ರೈತನೇ ಅಲ್ಲಿ ಜಡ್ಜ್ ಆಗಿ? ರೈತನೇ ಜಡ್ಜಿ ಆಗಬೇಕಾಗಿದ್ದು. ಮಾಮೂಲು ನ್ಯಾಯಾಧೀಶರಾದರೆ ಇವರು ಇದು ಪಾಟಿ ಸವಾಲು ಸೆಕ್ಷನ್ಗಳು ಇಂಥದ್ದೆಲ್ಲ ಕೋರ್ಟಿನ ಏನು ಕಲಂಗಳಿರ್ತೇವೆ ಅದನ್ನು ಮಾತಾಡಿ ಸುಳ್ಳನ್ನೇ ಸತ್ಯ ಅಂತ ಸಾಧಿಸಿ ಬಿಡ್ಬರ್ತಾರೆ. ಸುಳ್ಳು ನ್ಯಾಯಾಲಯ ಈಗಿನ ನಾಯಕ ಸಾಕ್ಷಿ ಇದ್ದರೆ ಸಾಕಲ್ವಾ? ಸತ್ಯ ವಿಜಯವನ್ನು ನೋಡಿ, ನಮ್ಮ ನಾಟಕದಲ್ಲಿ
ಅದಕ್ಕೆ ಮೊದಲು ನಮ್ಮ ನ್ಯಾಯಾಲಯದಲ್ಲಿ ಭಗವದ್ಗೀತೆ ಇತ್ತು. ನಾವು ಭಗವದ್ಗೀತೆಯನ್ನು ಮುಟ್ಟಿ ಪ್ರಮಾಣ ಮಾಡಿದ್ದನ್ನು ನಾನೂ ನೋಡಿದ್ದೇನೆ. ಅಲ್ಲಿಂದ ಭಗವದ್ಗೀತೆಯನ್ನು ತೆಗೆದುಬಿಟ್ರು. ಯಾಕೆ ತೆಗೆದ್ರು ಅಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಅಲ್ವೇ, ಬೇಜಾರಾಗುತ್ತೆ ಕ್ರಿಶ್ಚಿಯನ್ಗೆ. ಭಗವದ್ಗೀತೆ ಮುಸಲ್ಮಾನರಿಗೆ ಹರಾಮಾಗಿರುವಾಗ ಅವರ ಧರ್ಮಕ್ಕೆ ಅದನ್ನು ಮುಟ್ಟಿ ಪ್ರಮಾಣ ಮಾಡೋದಿದ್ರೆ ಏನು ಪಾಪ. ಕ್ರಿಶ್ಚಿಯನರಿಗೆ ಭಗವದ್ಗೀತೆಯನ್ನು ಬೈಬಲ್ಲೇ, ಹಾಗಾಗಿ ಬೇಡ ಅದು. ಹೀಗಾಗಿ ಈಗ ಸತ್ಯ ಹೇಳೋ ಪ್ರಮೇಯ ಇಲ್ಲ, ಸುಳ್ಳನ್ನೇ ಕರೆಕ್ಟಾಗಿ ಹೇಳಿದ್ರೆ ಸಾಕು. ಜಡ್ಜಿಯ ನ್ಯಾಯಾಧೀಶರ ತಲೆಗೆ ಹೊಡೆದಂತೆ ಅವರ ಸುತ್ತಿಗೆ ಇರ್ತದ, ಅದಕ್ಕಲ್ಲ, ಅವರ ತಲೆಗೆ ಹೊಡೆದಂತೆ ಸುಳ್ಳನ್ನು ಹೇಳಿದ್ರೆ ಸಾಕು. ಅದು ಗೆದ್ದು ಬರ್ಬೋದು. ಕೊಲೆ ಮಾಡಿದವನು ಬಿಡುಗಡೆ ಆಗ್ಬೋದು, ಲೋಟಿ ಮಾಡಿದವನು, ದೇಶವನ್ನು ಕೊಳ್ಳೆ ಹೊಡೆದವನು ಕೂಡ ನಿರಪರಾಧಿ ಅಂತ ಮಾಡ್ಬೋದು. ಯಾಕೆಂದರೆ ಅದಕ್ಕಾಗಿ ಈಗ ತನಿಖಾ ಸಂಸ್ಥೆಗಳಿದೆ, SIT, ಲೋಕಾಯುಕ್ತ, ಬೇಕಾದಾಗ ಅವರೇ ನೇಮಿಸಿಕೊಂಡ ಅಧಿಕಾರಿಗಳು ಸುಳ್ಳು ಮಾಡಿ ಬರ್ಬೋದು. ಅದಕ್ಕಾಗಿ ಈ ಆತ್ಮಸಾಕ್ಷಿಯ ನ್ಯಾಯಾಲಯದಲ್ಲಿ ಅವನು ರೈತ ಜಡ್ಜ್ ಆಗಿರ್ತಾನೆ. ಏನು ಕಾನ್ಸೆಪ್ಟ್ ಅಂದರೆ ಒಬ್ಬ ಪ್ರಾಮಾಣಿಕ ರೈತನ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಕರೆಕ್ಟ್. ನಾವು ರೈತನನ್ನ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅವನು ಹೇಳ್ತಾನೆ, ಈ ನೆಲವನ್ನು ಉತ್ತು ಸತ್ಯವನ್ನು ಶೋಧಿಸಿದವನು, ನಿಷ್ಠೆಯ ಬೀಜ ಬಿತ್ತಿ ಪ್ರಾಮಾಣಿಕತೆಯ ಬೆಳೆ ಬೆಳೆದವನು, ಈ ನಿಮ್ಮ ಅಗ್ರಶ್ರೇಷ್ಠರಿಂದಲೇ ಪ್ರಾತಸ್ಮರಣೀಯರಿಂದಲೇ ದೇಶದ ಬೆನ್ನೆಲುಬು ಎಂದು ಕರೆಸಿಕೊಂಡೇ ಬಂದವನು. ಈ ಅರ್ಹತೆ ಈ ನ್ಯಾಯಪೀಠದಲ್ಲಿ ಕುಳಿತಲು ಸಾಕಲ್ವೇ? ಇನ್ನೇನಾದರೂ ಬೇಕಾ ಅಂತ ಕೇಳ್ತಾನೆ. ಅವರಿಗೆ ಬಾಯಿ ಬಿಡೋಕ್ಕಾಗಲ್ಲ. ಆದರೆ ಒಂದು ಕಂಡೀಷನ್ ಹಾಕ್ತೇವೆ ಆ ನ್ಯಾಯಾಲಯದಲ್ಲಿ ಆ ಜಡ್ಜ್, ನೀವು ಮಾಡಿರುವ ಸಾಧನೆಗಳು, ನಿಮಗೆ ಗಳಿಸಿರುವ ಬಿರುದು ಬಾವಲಿಗಳು, ನಿಮ್ಮ ಕಿರೀಟಗಳು, ನೀವು ಮಾಡಿರೋ ದೊಡ್ಡ ದೊಡ್ಡ ಕೈಂಕರ್ಯಗಳು, ಇದು ಜನತೆಗೆ ಗೊತ್ತಿದೆ, ಭಾರತೀಯರಿಗೆ ಗೊತ್ತಿದೆ. ಆದರೆ ನೀವು ಇದುವರೆಗೆ ಏನು ಮುಚ್ಚಿಟ್ಟಿದ್ದೀರಿ, ಯಾರಿಗೂ ಗೊತ್ತಾಗಬಾರದು ಅಂತ ಬಚ್ಚಿಟ್ಟಿದ್ದೀರಿ, ಯಾವ ಸುಳ್ಳುಗಳನ್ನು ಸತ್ಯ ಅಂತ ಪ್ರತಿಪಾದಿಸಿಕೊಂಡು ಬಂದಿದ್ದೀರಿ, ಇದನ್ನಷ್ಟೇ ಹೇಳಿ. ಅದನ್ನು ಈ ಜಡ್ಜ್ ಮತ್ತು ವಕೀಲೆ ಕೂಡ ಒಬ್ಬಳು ಅತ್ಯಾಚಾರಗೊಂಡು ಮರಣಪಟ್ಟ ಒಬ್ಬ ಎಜುಕೇಟೆಡ್ ಲೇಡಿ, ಈ ಸ್ವಾತಂತ್ರ್ಯ ಬಂತು, ರಾಮರಾಜ್ಯ, ಗಾಂಧೀಜಿಯ ಕನಸು ನನಸಾಗ್ತದೆ ಅಂತ ನಂಬಿಕೊಂಡು ಬಂದ ಹೆಣ್ಣು ಮಗಳು ಅತ್ಯಾಚಾರಗೊಂಡು ಬೀದಿಯ ಮಧ್ಯೆಯಲ್ಲಿ ಕೊಲೆಯಾಗಿ ಹೋಗ್ತಾಳಲ್ಲ, ಸಾಮೂಹಿಕ ಅತ್ಯಾಚಾರದಲ್ಲಿ ರಾಡಿನಿಂದ ಚುಚ್ಚಿ ಕೊಲೆ ಮಾಡ್ತಾರಲ್ಲ, ಆಕೆ ಕಾನೂನು ಪದವಿ ಮಾಡಿದವಳು, ಅವಳು ವಕೀಲೆಯಾಗಿ ಬರ್ತಾಳೆ. ಅವರು ಪ್ರಾಮಾಣಿಕ ರೈತ ಮತ್ತು ವಕೀಲೆ, ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಾರೆ, ಎಲ್ಲರ ಮೇಲೂ, ಇವನ್ ಸಾವರ್ಕರ್ ಮೇಲೂ ಹಾಕ್ತಾರೆ. ನೋಡಪ್ಪ, ನೀನು ಕ್ರಾಂತಿಕಾರಿ, ವೀರ, ಧೀರ ಎಲ್ಲ ಹೌದು, ಆದರೆ ನೀನು ಬ್ರಿಟಿಷರಿಗೆ ದಮ್ಮಯ್ಯ ನನ್ನ ಬಿಟ್ಟುಬಿಡಿ ಅಂತ ಕ್ಷಮಾಪಣಾ ಪತ್ರ 7 ಬಾರಿ ಬರಿತೀಯಲ್ಲಪ್ಪ, ಯಾಕೆ? ಅದಕ್ಕೆ ಅವನು ಅದೇ ಉತ್ತರ ಕೊಡ್ತಾರೆ, ಇಲ್ಲ, ನಾನು ಶಿವಾಜಿ ಆದರ್ಶವನ್ನು ಪಾಲಿಸಿದೆ, ನಾನು ಅಲ್ಲೇ ಕೊಳೆತು ಸಾಯುವುದಕ್ಕಿಂತ ಜೈಲಿನಿಂದ ಹೊರಬಂದು ಈ ದೇಶಕ್ಕಾಗಿ ಏನನ್ನಾದರೂ ಮಾಡುವುದು ಮುಖ್ಯ ಆಗಿತ್ತು, ನಾನು ಅಲ್ಲೇ ಸತ್ತು ಹೋಗುವುದು ನನ್ನ ಇದಾಗಿರಲಿಲ್ಲ. ನಾನು ಶಿವಾಜಿ ಮೊಘಲರಿಗೆ ಕೈ ಸಿಕ್ಕಿದಾಗ ನನ್ನನ್ನು ಬಿಟ್ಟುಬಿಡಿ ಅಂತ ಕ್ಷಮಾಪಣಾ ಪತ್ರ ಬರೀತಿದ್ದ, ಬಿಟ್ಟೊಡನೆ ಕತ್ತಿ ಜಳಪಿಸ್ತಿದ್ದ, ಇದು ನನ್ನ ಆದರ್ಶ ಅಂತ ಹೇಳ್ತಾನೆ. ಅಥವಾ ನೀವು ಈ ಕೊಲೆಗೆಲ್ಲ ನೀವು ಉತ್ತೇಜನ ಕೊಡ್ತೀಯ, ಪಾಪ ಮಹಾತ್ಮ ಗಾಂಧೀಜಿಯವರು ಅಹಿಂಸಾವಾದಿ, ಅವ್ರಿಗೆ ಏನಾಗಬೇಕು ಅಂತ ಕೇಳಿದಾಗ, ನಾವು ಕೊಲೆಯ ಬಗ್ಗೆ ಅಲ್ಲ, ವಧೆ ಮಾಡಿದ್ರ ಬಗ್ಗೆ. ಶ್ರೀಕೃಷ್ಣ ವಧೆ ಮಾಡಿದ ಕಂಸನನ್ನು, ಕೊಲೆಯಲ್ಲ ಅದು. ರಾವಣನನ್ನು ವಧೆ ಮಾಡಿದ, ಕೊಲೆಯಲ್ಲ. ದುಷ್ಟ ಸಂಹಾರ, ಶಿಕ್ಷಾ ಪರಿಪಾಲನೆ ನಮ್ಮ ಸಂಸ್ಕೃತಿಯ ಭಾಗ ಅಂತ ಹೇಳ್ತಾನೆ. ಅದನ್ನು ನಾನು ಪಾಲಿಸಿದೆ, ಅದಕ್ಕಾಗಿ ನಾವು ಕ್ರಾಂತಿಕಾರಿಗಳಾಗಿದ್ದೀವಿ ಅಂತೇಳಿ ಸುಭಾಷರು, ಸಾವರ್ಕರ್ರು ಹೇಳ್ತಾರೆ. ಅಂಬೇಡ್ಕರ್ ಅವರನ್ನು ಈ ಕಾಂಗ್ರೆಸ್ಗರು ಈ ಮೆಚ್ಚಿ ಅವರನ್ನು ಅವಮಾನಿಸಿದೆ ಯಾರು? ಇದೇ ಕಾಂಗ್ರೆಸ್. ಅವರು ಸಂಸತ್ತಿನಲ್ಲಿ ಸಂವಿಧಾನದ ಕರಡು ಪ್ರತಿಯನ್ನು ಮಂಡಿಸಿದಾಗ ಅವರನ್ನು ಮೂದಲಿಸಿದವರು ಯಾರು? ಗೌರವಿಸಬಾರದು ಅಂತ ಪರಮಾನು ಕೊಟ್ಟವರು ಯಾರು? ಕಾಂಗ್ರೆಸ್ ಸದಸ್ಯರು. ಅವನೊಬ್ಬ ಮೋಸಗಾರ, ವಂಚನೆಗಾರ, ವಿದೇಶಿ ಸಂವಿಧಾನವನ್ನು ಕಾಪಿ ಮಾಡಿದ್ದಾರೆ, ಇದರಲ್ಲಿ ಏನೂ ಇಲ್ಲ, ಇದು ಸಂವಿಧಾನವೇ ಅಲ್ಲ ಅಂತ ಟೀಕೆ ಮಾಡಿದವರು, ವಂಚಕ ಅಂತ ಕರೆದವರು ಇದೇ ಕಾಂಗ್ರೆಸ್ಗರು ಪಾರ್ಲಿಮೆಂಟಿನಲ್ಲಿ. ಇದೇ ಜವಾಹರ್ ಗುಲಾಬಿ ಪಂಡಿತವರು ಮಂದಹಾಸ ಬೀರುತ್ತಾ ಕುಳಿತಿದ್ದರು ಅಂತ ಹೇಳ್ತಾರೆ ಸಾವರ್ಕರ್. ಅಂದರೆ ಅಷ್ಟು 2 ಬಾರಿ ಇಂಥ ಶ್ರೇಷ್ಠ ಒಬ್ಬ ನಾಯಕ, ಇಷ್ಟೊಂದು ಪದವಿ ಡಿಗ್ರಿಗಳ ಸರಮಾಲೆ ಇರುವ, ಕಾನೂನನ್ನು ಅರಗಿಸಿಕೊಂಡಿರುವ, ಈ ದೇಶಕ್ಕೆ ಏನು ಬೇಕು, ಈ ದೇಶದ ದಲಿತರ ಧ್ವನಿಯಾಗಿದ್ದಂಥ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿ ಅಂಬೇಡ್ಕರ್ರನ್ನು ಪಾರ್ಲಿಮೆಂಟಿಗೆ ಬರಬಾರದು ಅಂತ 2 ಬಾರಿ ಸೋಲಿಸಿದವರು ಯಾರು? ಇದೇ ನೆಹರು ಕಾಂಗ್ರೆಸ್ ಮತ್ತು ಈಗಿನ ಸನ್ನಿ ಸಂತಾನಗಳೇ ಅಲ್ವಾ ಸೋಲಿಸಿದ್ದು.
ಅವರು ಸತ್ತಾಗ ಗೌರವ ಕೊಡದಿದ್ದವರು ಯಾರು? ಅವರಿಗೆ ಭಾರತ ರತ್ನ ಕೊಡದಿದ್ದವರು ಯಾರು? ಯಾರು ಹೇಳಿ ಮಿಸ್ಟರ್ ಈ ಕಾಂಗ್ರೆಸ್ಸಿಗರಿಗೆ ನೀವು ಹೇಳಿ. ಇವತ್ತು ಸಂವಿಧಾನದ ಕೆಂಪು ರ್ಯಾಪರ್ ಒಳಗೆ ಖಾಲಿ ಒಳಗೆ ಖಾಲಿ ಇರೋ ಕೆಂಪು ರ್ಯಾಪರ್ ಇಟ್ಕೊಂಡು ಸಂವಿಧಾನವನ್ನು ಒಂದು ಗೆರೆಯೂ ಓದಿಲ್ಲ ರಾಹುಲ್ ಗಾಂಧಿ. ಓದಿದ್ದರೆ ಕೆಂಪು ಖಾಲಿ ಹಾಳೆಗಳನ್ನು ಕೊಡ್ತಾ ಇರಲಿಲ್ಲ. ಈ ಥರದ ಬೋಗಸನ್ನು, ಈ ಥರದ ಮೋಸವನ್ನು, ಗರೀಬಿ ಹಠ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ ನೀವು. ಇನ್ನು ಎಷ್ಟು ವರ್ಷ ಸಹಿಸಬೇಕು? ಎಷ್ಟು ವರ್ಷ ಸಹಿಸಬೇಕು? ನೀವು ಹೇಳಿದೆಲ್ಲ ಸತ್ಯನಾ? ಸುಳ್ಳನ್ನು ಸತ್ಯ ಅಂತ ಮಾಡ್ತೀರಲ್ಲ. ಲೂಟಿ ಮಾಡಿದ್ದೀರ, ದೇಶವನ್ನು ಕೊಳ್ಳೆ ಹೊಡೆದಿದ್ದೀರ. ಅನೇಕ ಜನ ಈ ದೇಶಕ್ಕಾಗಿ ಪ್ರಾಣ ತೆತ್ತರಲ್ಲ. ಹುಡುಗರು 23-24 ವಯಸ್ಸು ಗಲ್ಲಿಗೆ ಏರಿದ್ರಲ್ಲ. ಈ ಭಗತ್ ಸಿಂಗಿಂದ ಹಿಡಿದು ಆಜಾದ್ರವರೆಗೆ 23-24 ವಯಸ್ಸು. ಆ ವಯಸ್ಸಿನಲ್ಲಿ ಈಗ ಎಲ್ಲೋ ಓದ್ತಿರ್ತಾರೆ. ಈಗಿನ ಕಾಲದಲ್ಲಿ ಮದುವೆ ಆಲೋಚನೆ ಇಲ್ಲದ ವಯಸ್ಸದು. ಆ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಪ್ರಾಣ ಬಿಟ್ಟರಲ್ಲ ಲಕ್ಷಾಂತರ ಯುವಕರು. ನಮ್ಮ ನಾಟಕದಲ್ಲಿ ಬಂದು ಜತೀಂದ್ರನಾಥ್ ದಾಸ್ ಯಾರಿಗೂ ಗೊತ್ತೇ ಇಲ್ಲ ಅಲ್ವಾ? ನಮ್ಮ ಮಕ್ಕಳಿಗೆ ಜತೀಂದ್ರ ದಾಸ್ ಗೊತ್ತಿಲ್ಲ ಅಲ್ವಾ? ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಂಧನಕ್ಕೊಳಗಾಗ್ತಾರೆ. 64 ದಿನ ಉಪವಾಸ ಇದ್ದು ಪ್ರಾಣತ್ಯಾಗ ಮಾಡ್ತಾರೆ. ಇದು ದಾಖಲೆ. ಗಾಂಧೀಜಿಗಿಂತ ದೀರ್ಘಕಾಲ ಉಪವಾಸ. ಆದರೆ ಗಾಂಧೀಜಿ ಗೊತ್ತೇ ಇಲ್ಲದಂತಿದ್ದು ಬಿಟ್ಟರು. ಅವರ ಹರಿಜನ ಪತ್ರಿಕೆಯಲ್ಲಿ ಸಣ್ಣ ಸುದ್ದಿಯೂ ಬರಲಿಲ್ಲ. ಭಾರತದಾದ್ಯಂತ ದೊಡ್ಡ ಸುದ್ದಿ ಆಯಿತು. ಅನೇಕ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಬಂತು. ಅಂದರೆ ಆ ಉಪವಾಸ ಗಾಂಧೀಜಿಯ ಸೊತ್ತು. ಬೇರೆಯವರಿಗೆ ಆ ಮರ್ಯಾದೆಗೆ ಅವರು ಹೋಗಬಾರದು. ನೋಡಿ, ಈ ಅನಾರ್ಕಿಗಳೇನಿದೆ ಇದನ್ನು ಹೇಳಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ಮುಸ್ಲಿಮರನ್ನು ತುಷ್ಟೀಕರಣ ಮಾಡಿದ್ರಲ್ಲ. ಅಂಬೇಡ್ಕರ್ ಹೇಳಿದ್ದು ಅದು ಯಾವುದೋ ಒಂದು ಸ್ವಾಮೀಜಿಗೆ ಎಫ್ಐಆರ್ ಆಯ್ತಂತೆ. ಅದು ಯಾಕೆ ಆಯ್ತಂದರೆ ಹೇಳುವ ರೀತಿಯೇ ತಪ್ಪಿದ್ದರಿಂದ ಎಫ್ಐಆರ್ ಆಗಿರೋದು. ಅಂಬೇಡ್ಕರ್ ಹೇಳಿದ್ದು ಏನಂದರೆ ಅವರ ಥಾಟ್ಸ್ ಆನ್ ಪಾಕಿಸ್ತಾನವನ್ನು ಓದಿ. ಕಾಂಗ್ರೆಸ್ಸಿಗರೆ ನೀವು ಓದಿ. ನೀವು ಯಾರಿಗೂ ಕಾಣದಂತೆ ಬಚ್ಚಲು ಮನೆಯಲ್ಲಿ ಓದ್ಕೊಳ್ಳಿ ಅಟ್ಲೀಸ್ಟ್. ಆದರೆ ಓದಿ. ಅದರಲ್ಲಿ ಏನು ಬರೆದಿದೆ? ಥಾಟ್ಸ್ ಆನ್ ಪಾಕಿಸ್ತಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದದ್ದು, ಅಡ್ಡಂಡ ಕಾರ್ಯಪ್ಪಲ್ಲ. ಅದರಲ್ಲೇನು ಬರೆದಿದ್ದಾರೆ ಗೊತ್ತಾ? ಮುಸಲ್ಮಾನರು ಭಾರತದಲ್ಲಿ ಇರುತ್ತಾರೆ, ಆದರೆ ಭಾರತಕ್ಕೆ ನಿಷ್ಠರಾಗಿರೋದಿಲ್ಲ. ವಿದೇಶಿ ಮುಸ್ಲಿಮ ರಾಷ್ಟ್ರ ಒಂದು ಭಾರತಕ್ಕೆ ಆಕ್ರಮಣ ಮಾಡಿದರೆ ಇವರು ಅವರ ಪರ ನಿಲ್ಲುತ್ತಾರೆ ಹೊರತು ಭಾರತದ ಪರ ನಿಲ್ಲೋದಿಲ್ಲ. ಅವರು ಅವರ ಧರ್ಮವನ್ನು ನಂಬುತ್ತಾರೆ ಹೊರತು ಅವರು ಈ ದೇಶವನ್ನಲ್ಲ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಎಂದಿಗೂ ಇಸ್ಲಾಂ ಧರ್ಮಕ್ಕೆ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ. ನಾನು ಆಗೋದಿದ್ದರೆ ಭಾರತೀಯ ಧರ್ಮಕ್ಕೆ ಆಗ್ತೇನೆ. ಬುದ್ಧ ಭಾರತೀಯ ಸಂಜಾತ ಅಂತೇಳಿ ಬೌದ್ಧ ಧರ್ಮಕ್ಕೆ ಅವರು ಮತಾಂತರ ಆಗ್ತಾರೆ. ಇದು ಅಂಬೇಡ್ಕರ್ ಅವರು ಹೇಳಿದ ಭಾಷಣಗಳಲ್ಲಿ ಹೇಳಿದ್ದು, ಸಂವಿಧಾನದ ಭಾಷಣಗಳಲ್ಲಿ ಹೇಳಿದ್ದು, ಥಾಟ್ಸ್ ಆನ್ ಪಾಸ್ ಪುಸ್ತಕವನ್ನೇ ಬರೆದದ್ದು. ಇದನ್ನು ನಾವು ಈಗ ಹೇಳಲಿಕ್ಕೆ ನಮಗೆ ಭಯ ಯಾಕೆ? ಅಂಬೇಡ್ಕರ್ ಹೇಳಿದ್ದನ್ನು ಸುಮ್ಮನೆ ಅಂಬೇಡ್ಕರ್ ಫೋಟೋ ನೀವು ಮಾಡಿದಷ್ಟು ಮೋಸ ಈ ಕಾಂಗ್ರೆಸ್. ಅಂಬೇಡ್ಕರ್ ಹೇಳ್ತಾರೆ, ದಲಿತರನ್ನು ಮೋಸ ಮಾಡಿದ್ದು ಕಾಂಗ್ರೆಸ್, ಸಂವಿಧಾನವನ್ನು ಮೋಸ ಮಾಡಿದ್ದು ಕಾಂಗ್ರೆಸ್. ನಿಮಗೆ ಗೊತ್ತಾ? ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸಂವಿಧಾನವನ್ನು ಬದಲಾಗಬೇಕು ಅಂತ ಯಾರೋ ಹೇಳಿಬಿಟ್ರಂತೆ ಅನಂತಕುಮಾರ್ ಹೆಗಡೆ. ಇವತ್ತು ಟಿಕೆಟ್ ಕೂಡ ಸಿಗದೆ ಮೂಲೆ ಗುಂಪಾದ್ರಲ್ಲ, ಅವರು ಮಾತಿನ ಬರದಲ್ಲಿ ಬದಲಾಗಬೇಕು ಅಂತ ಹೇಳಿದ್ದು, ತಿದ್ದುಪಡಿ ಆಗಬೇಕು ಅಂತ ಹೇಳಿದ್ದದು. ಮಾರ್ಟಿನ ಬರದಲ್ಲಿ ಬದಲಾಗಬೇಕು ಅಂತ ಹೇಳಿಬಿಟ್ರೇನೋ, ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಹಂಗೆ ಹೇಳಿದರೆ ಗೊತ್ತಿಲ್ಲ ಅದು. ಆದರೆ ಸಂವಿಧಾನವನ್ನು ತಿದ್ದುಪಡಿಯಲ್ಲಿ 100 ಬಾರಿ ತಿದ್ದುಪಡಿ ಮಾಡಿದವರು ಯಾರು? ಎಲ್ಲ ವಿರೋಧ ಪಕ್ಷದ ನಾಯಕರನ್ನು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಸೇರಿದಂತೆ, ಜಯಪ್ರಕಾಶ್ ನಾರಾಯಣ್ ಸೇರಿದಂತೆ ಇಡೀ ಭಾರತದಾದ್ಯಂತಿರುವ ಎಲ್ಲ ವಿರೋಧ ಪಕ್ಷದವರನ್ನು, ಪಾರ್ಲಿಮೆಂಟಿನ ಎಲ್ಲ ಸದಸ್ಯರನ್ನು ಜೈಲಿಗೆ ಹಾಕಿ ಬೆಂಗಳೂರು ಜೈಲಲ್ಲಿದ್ದರು. ಇವತ್ತು ಸ್ವಾತಂತ್ರ್ಯ ಏನು ಇದಿದೆ ಅಂತ ಸೌಧ ಅಂತಿದೆ ಅಲ್ಲಿ, ಅದು ಈಗ ಪ್ರತಿಭಟನೆ ಮಾಡ್ತಾರಲ್ಲ, ಅದು ಹಿಂದೆ ಜೈಲು. ನನ್ನ ಅಣ್ಣ ಕೂಡ ಅಡ್ಡಂಡ ಕಾಶಿ ಜೈಲಲ್ಲಿದ್ದ. ನನಗೆ ಅಧಿಕಾರ ಇದೆ ರೀ ಈ ಕಾಂಗ್ರೆಸ್ಸಿನ ಇದನ್ನೆಲ್ಲ ಮಾತಾಡಲಿಕ್ಕೆ. 18 ತಿಂಗಳು ಜೈಲು, 18 ತಿಂಗಳು ಜೈಲಲ್ಲಿ ಹಾಕಿ ಅವರನ್ನೆಲ್ಲ ಹಾಕಿ ಪಾರ್ಲಿಮೆಂಟಲ್ಲಿ ತನ್ನ ಸದಸ್ಯರನ್ನು ಮಾತ್ರ ಕೂರಿಸ್ಕೊಂಡು ಸಂವಿಧಾನದ ಪ್ರಿಯಾಂಬಲ್ ಯಾವತ್ತೂ ಟಚ್ ಮಾಡಬಾರದು. ಹೌದಾ? ಸಂವಿಧಾನ ಪುಸ್ತಕದ ಮುಖಪುಟದಲ್ಲಿ ಒಳಗಿನ ಪುಟದಲ್ಲಿ ಬರ್ತಾರಲ್ಲ ಪ್ರಿಯಾಂಬಲ್, ಅದನ್ನು ಬದಲು ಮಾಡಿದೆ ಯಾರು? ನೀವಲ್ವಾ? ನಿಮ್ಮ ಅಜ್ಜಿ ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ ಅಲ್ವಾ? ಸೆಕ್ಯುಲರ್ ಸೋಷಿಯಲಿಸ್ಟ್ ಪದಗಳನ್ನು ಅದರೊಳಗೆ ತುರುಕಿದವರು ಯಾರು? ಡಾಕ್ಟರ್ ಅಂಬೇಡ್ಕರ್ ತುರುಕಿದ್ರ? ಅಂಬೇಡ್ಕರ್ ಹೇಳ್ತಾರೆ, ಯಾಕೆ ಬೇಕು ಎಡಪಂಥೀಯ ಸಿದ್ಧಾಂತವೇ ಸಂವಿಧಾನದಲ್ಲಿ ಇರಬೇಕು ಅಂತ? ಯಾಕೆ? ನಾಳೆ ಮುಂದೊಂದು ದಿನ ಬಲಪಂಥೀಯ ಸರ್ಕಾರ ಬಂದರೆ
ಈಗ ಆಯ್ತಲ್ಲ ಅದು, ಮೋದಿ ಬಂತರ ಯಾರು ಮೋದಿ ಬರೋದಿಲ್ಲ ಅಂತ ತಿಳ್ಕೊಂಡಿದ್ರೆ ಮೋದಿ ಬಂದ್ರಲ್ಲ. ಇದನ್ನು ಈ ಥರದ ಸಂವಿಧಾನವನ್ನು ಅವಹೇಳನ ಮಾಡಿದವರು, ಸಂವಿಧಾನದ ಬಗ್ಗೆ ನಿಕೃಷ್ಟವಾಗಿ ಮಾತಾಡಿದವರು, ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರು, ಪ್ರಿಯಾಂಬಲನ್ನು ಬದಲಿಸಿದವರು ಯಾರು? ಕಾಂಗ್ರೆಸ್ಸರಲ್ವಾ? ಇವತ್ತು BJP ಅಥವಾ ಇನ್ಯಾವುದೋ ಜನತಾದಳ ಅವರ ಬಗ್ಗೆ ಮಾತಾಡಲಿಕ್ಕೆ ನಿಮಗೇನು ಹಕ್ಕಿದೆ? ಏನು ಹಕ್ಕಿದೆ? ಅವರೇನಾದರೂ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕ್ಕೆ ಬಂದ್ರ? ಜೈಲಿಗೆ ಹಾಕಿ ತಿದ್ದುಪಡಿ ಮಾಡಿದಿರಿ, ಸಂವಿಧಾನದ ಕೊಲೆ ಮಾಡಿದಿರಿ, ತುರ್ತು ಪರಿಸ್ಥಿತಿಯನ್ನು ಹೇರಿದಿರಿ, ನ್ಯಾಯಾಧೀಶರನ್ನು ಧಿಕ್ಕರಿಸಿದಿರಿ, ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇಲ್ಲ ಅಂತ ಮಾಡಿದಿರಿ, ಹೈಕೋರ್ಟ್ಗಳಿಗೆ ಯಾವ ಅಧಿಕಾರ ಇಲ್ಲ ಅಂತ ಮಾಡಿದಿರಿ, ರಾಷ್ಟ್ರಪತಿಯನ್ನು ಪ್ರಧಾನಿಯನ್ನು ಪ್ರಶ್ನಿಸುವ ಹಕ್ಕಿಲ್ಲ ಅಂತ ಮಾಡಿದಿರಿ. ಇದೇನು ಈದಿ ಅಮೀನನ ಆಡಳಿತನ? ಭಾರತದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಕಲ್ಪನೆ ಮಾಡಲಿಕ್ಕೆ ನಿಮಗೇನು ಅಧಿಕಾರ ಇದೆ? ಇದೇ ಗಾಂಧಿಯವರಲ್ವ ಹೇಳಿದ್ದು, ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಕ್ಕೆ ಇರುವ ಪಕ್ಷ, ಸ್ವಾತಂತ್ರ್ಯ ಗಳಿಸಿತು, ಅದನ್ನು ವಿಸರ್ಜಿಸಿ ಅಂತ. ನೀವು ಯಾಕೆ ವಿಸರ್ಜಿಸಲಿಲ್ಲ ಹೇಳಿ? ನೀವೇನೋ ಬೇರೆ ಹೆಸರು ಹಾಕ್ಕೊಳ್ಬೇಕಾಗಿತ್ತು, ಭಾರತೀಯ ಜನತಾ ಪಕ್ಷ ಅಂತ ಹಾಕ್ಕೊಳ್ಳಿಲ್ವಾ? ಅದು ಥರ ಹಾಕ್ಕೊಳ್ಬೇಕಾಗಿತ್ತು, ಜನತಾ ದಳ ಅಂತ ಹಾಕ್ಕೊಳ್ಳಿಲ್ವಾ ಕುಮಾರಸ್ವಾಮಿ ಅವರಪ್ಪ ದೇವೇಗೌಡರು? ನೀವು ಯಾಕೆ ಹಾಕ್ಕೊಳ್ಳಿಲ್ಲ? ಅಧಿಕಾರದ ಮೋಹ. ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಕ್ಷ ಅಂತೇಳಿ ಜನರನ್ನು ನಂಬಿಸಬೇಕಾಗಿತ್ತಲ್ಲ. ಅಂಬೇಡ್ಕರ್ ಸರ್ವಶ್ರೇಷ್ಠ ನಾಯಕ ಈ ದೇಶದ. ಅಂಬೇಡ್ಕರಷ್ಟು ಸರ್ವಶ್ರೇಷ್ಠ ನಾಯಕರು ಮಹಾತ್ಮ ಗಾಂಧಿ ಕೂಡ ಅಲ್ಲ. ಹೌದು, ಯಾಕೆಂದರೆ ಇಡೀ ಭಾರತದಲ್ಲಿ ಮುಕ್ತ ಮತದಾನ, ವಯಸ್ಕ ಮತದಾನವನ್ನು ಮಾಡಬೇಕು ಅಂತ ದುಂಡು ಮೇಜಿನ ಪರಿಸ್ಥಿತಿಯಲ್ಲಿ ವಾದ ಮಾಡಿ ಜಾರಿಗೆ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಿಂದ ಏನಾಯಿತು ಗೊತ್ತಾ? ಮೊದಲು ವಿದ್ಯಾವಂತರಿಗೆ, ಜಮೀನ್ದಾರರಿಗೆ ಮಾತ್ರ ಓಟಿದ್ದದ್ದು. ಮೊದಲು ಇರಲಿಲ್ಲ ಮೇಡಮ್, ಮೊದಲು ದಲಿತರಿಗೆ ಇರಲಿಲ್ಲ. ಇವರು ತಂದ ಮೇಲೆ ಒಬ್ಬ ಪುಡಾರಿ, ಒಬ್ಬ ರಾಜಕೀಯ ವ್ಯಕ್ತಿ ಹರಿಜನ ಕಾಲೋನಿಯಲ್ಲಿ ಹೋಗಿ ಓಟು ಕೊಡಿ ಅಂತ ನಮಸ್ಕಾರ ಅಂತ ನಿಲ್ಲಬೇಕಾಯ್ತಾ? ಅಲ್ಲಿ ಶಂಕರಣ್ಣ ಅಂತ ಕರಿಬೇಕಾಯ್ತಾ? ಶಂಕರನ್ನ ಅಣ್ಣ ಆಗೋಯ್ತನ? ಹಾಂ, ಯಾವನೊಬ್ಬ ಬೋಳಜ್ಜ ಕಾಳಜ್ಜ ಅಂತ ಕರಿಬೇಕಾಯ್ತಾ? ಅಕ್ಕ, ಅಮ್ಮಿ, ತಂಗಿ ಕರಿ. ಇದನ್ನು ಮಾಡಿದವರು ಯಾರು? ಇತ್ತ ನಮ್ಮ ಸಂವಿಧಾನ. ನೀವೇನಾದರೂ ಅದ್ರ ಬಗ್ಗೆ ಮಾಡಿದ್ರೆ ನೀರು ತೆಗೆಯುವಂಗಿಲ್ಲ, ಕ್ಷೌರ ಮಾಡಿಸ್ಕೊಳ್ಳುವಂತಿಲ್ಲ, ದೇವಸ್ಥಾನಕ್ಕೆ ಹೋಗುವಂತಿಲ್ಲ. ದಲಿತರಿಗೆ ಹೇಗಿದ್ದರು ದಲಿತರು? ಆ ದಲಿತರಿಗೆ ಧ್ವನಿಯಾಗಿದ್ದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಜವಾದ ಅವ್ರು ಹೇಳ್ತಾರೆ, ಹರಿಜನ ಎಂದ ಮಾತ್ರಕ್ಕೆ ದಲಿತರು ಉದ್ಧಾರ ಆಗೋದಿಲ್ಲ. ನಮ್ಮ ಜಡ್ಜನ ಹೇಳ್ತಾರೆ, ಮಹಾಸ್ವಾಮಿ ದಲಿತರ ಬಗ್ಗೆ ಪ್ರಾಮಾಣಿಕತೆ ಕಾಳಜಿ ಬೇಕು, ಅವರಿಗೆ ಸ್ವಾಭಿಮಾನವನ್ನು ಕೊಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು. ನಾವು ಏನು ಕೊಡಬೇಕಾಗಿಲ್ಲ, ಫ್ರೀ ಬೀಸ್ ಕೊಡಬೇಕಾಗಿಲ್ಲ, ಪುಕ್ಸಟೆ ಕೊಡಬೇಕಾಗಿಲ್ಲ. ಹಾಂ, ಇವತ್ತು 2,000 ರೂಪಾಯಿ ಹೆಂಗಸರಿಗೆಲ್ಲ ಕೊಟ್ಬಿಟ್ಟು ವಕ್ಫ್ ಅವರು ಭೂಮಿ ಕಿತ್ಕೊಳ್ತಾರ? ಅದಲ್ಲ. ಅವರ ಚಿಂತನೆ ಇದ್ದದ್ದು ದಲಿತರು ಮುಖ್ಯವಾಹಿನಿಗೆ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ನಮ್ಮ ನಾಟಕದಲ್ಲಿ ಕೇಳಲಾಗತ್ತೆ, ಮಿಸ್ಟರ್ ಅಂಬೇಡ್ಕರ್ ನೀವು ದೊಡ್ಡ ಬ್ಯಾರಿಸ್ಟರ್ ಅದು ಇದೆಲ್ಲ ಓದ್ಕೊಂಡು ಬಂದವರು, ನೀವ್ಯಾಕೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ ಅಂತ ಕೇಳ್ತಾರೆ. ನಮ್ಮ ವಕೀಲೆ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಮಹಾಸ್ವಾಮಿ ನನ್ನ ಜನರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಸಿಗದ ಮೇಲೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿ ಏನು ಪ್ರಯೋಜನ? ನಾಳೆ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಇದೇ ಪರಿಸ್ಥಿತಿ ಮುಂದುವರೆದರೆ, ಇದರನ್ನು ನಿಕೃಷ್ಟವಾಗಿ ಇಟ್ಟರೆ, ದಲಿತರನ್ನು ಮೂಲೆ ಗುಂಪು ಮಾಡಿದರೆ, ಮಾರರು, ಚಮ್ಮಾರರು, ಕಮ್ಮಾರರು ಇವರೆಲ್ಲ ಹೇಗಿದ್ದರು? ಮನೆ ಇಲ್ಲ. ಇವರನ್ನು ಅವರು ಹರಿಜನ ಅಂತ ಕರೀಲಿಲ್ಲ, ಅಸ್ಪೃಶ್ಯರು ಅಂತ ಕರೆದ. ಸ್ಪರ್ಶ ಇಲ್ಲದವರು ಅಸ್ಪೃಶ್ಯರು. ಅವರು ಅಂಬೇಡ್ಕರ್ ಎಂದೂ ದಲಿತರು ಅಂತ ಕರೆದಿಲ್ಲ, ಅಸ್ಪೃಶ್ಯರು ಅಂತಲೇ ಕರೀತಾ ಇದ್ರು. ಈ ಅಸ್ಪೃಶ್ಯರನ್ನು ಸ್ಪರ್ಶ ಮಾಡಬೇಕಲ್ಲ, ಮುಖ್ಯವಾಹಿನಿಗೆ ತರಬೇಕಲ್ಲ. ಯಾವ ಪ್ರಾಮಾಣಿಕ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ? ಅವರ ಓಟನ್ನು ಬಳಸಿಕೊಂಡು ಇವತ್ತು ಮುಸ್ಲಿಮರನ್ನು ಹಿಡುಗಂಟಾಗಿ ಸಿಗ್ತದೆ ಅಂತೇಳಿ ಅವರನ್ನು ಓಲೈಸ್ತಾರಲ್ಲ. ಈ ಕುದುರೆ ಲಾಲ ಹೊಡೆಯುವ ಮುಸಲ್ಮಾನನಿಗೆ, ಗುಜರಿ ವ್ಯಾಪಾರ ಮಾಡುವ ಮುಸಲ್ಮಾನನಿಗೆ ಏನನ್ನು ಕೊಟ್ಟಿದ್ದೀರಿ? ಏನನ್ನು ಕೊಟ್ಟಿದ್ದೀರಿ ಹೇಳಿ? ಈಗ ನಾನೊಬ್ಬ ಮುಸಲ್ಮಾನನಾಗಿದ್ದರೆ ನಾನು ಇದನ್ನೇ ಕೇಳ್ತಿದ್ದೆ, ನೀವು ಏನನ್ನು ಕೊಟ್ಟಿದ್ದೀರಿ ಅವರಿಗೆ? ಅವರ ನಾನೇ ಕೇಳ್ತೀನಿ, ಏನು ಕೊಟ್ಟಿದ್ದೀರಿ? ಅದೇ ಏನು ಕೊಟ್ಟಿದ್ದಾರೆ ಅಂತ ಏನು ಕೊಟ್ಟರೆ ಹೇಳಿ. ಮುಸಲ್ಮಾನರ ಓಟನ್ನು ಇಡುಗಂಟಾಗಿ ತಗೊಳ್ಬೇಕು ಅಂತ ಹೇಳಿ ಬರ್ತಾ ಇದ್ದೀರಲ್ಲ, ಅವರಿಗೆ ಧರ್ಮದ ಅಭಿಮಾನವನ್ನು ತುಂಬಿಸುವ ಅವರ ಮುಲ್ಲಾಗಳಿದ್ದಾರಲ್ಲ, ಅವರ ಭಯೋತ್ಪಾದಕ ಕೃತ್ಯಗಳಿಗೆ ಬೇಕಾದಷ್ಟು ಬೆಂಬಲ ಕೊಡ್ತಾರೆ. ನೋಡಿ, ಈಗ ಉದಾಹರಣೆಗೆ ಅವರು ಯಾರೋ ಹೇಳ್ತಿದ್ದ ಒಬ್ಬ, ನಾನು ಸಿದ್ದರಾಮಯ್ಯನ ಮೆಚ್ತೀನಿ. ಯಾಕೆ ಮೆಚ್ತೀಯ? ಅವರಿಗೆ ಓಟ್ ಹಾಕಿದವರಿಗೆ ಅವರು ಸದಾ ಬೆಂಬಲ, ಬೆಂಕಿ ಕೊಟ್ಟವರಾಗಲಿ ಅವರನ್ನು ಅವರು ಮುಕ್ತ ಮಾಡ್ತಾರೆ. ಕ್ರಿಮಿನಲ್ಗಳನ್ನು ಬಿಡಿಸ್ತಾರೆ ಸಿದ್ದರಾಮಯ್ಯ, ಯಾಕೆಂದರೆ ಅವರು ಅವರ ಓಟಿಗೆ ನಿಷ್ಠರು. ನೋಡಿ, BJP ಅವರು ಆ ಬೊಮ್ಮಾಯಿ ಹಿಂದೂಗಳೆಲ್ಲ ಓಟ್ ಹಾಕಿದ್ರು, ಅವರಿಗೆ ನಿಷ್ಠರಲ್ಲ ಅಂತ.
ಸತ್ಯ ಅಲ್ವಾ ಇದು? ಹೌದು. ಅಂದರೆ ಕ್ರಿಮಿನಲ್ಗಳನ್ನು ಪೋಷಿಸಿ ಬೆಳೆಸುವ, ಎಕ್ಸಾಕ್ಟ್ಲಿ. ಬೆಂಕಿ ಕೊಟ್ಟವರು ಕ್ರಿಮಿಗಳಲ್ಲವೇನೋ, ಪೊಲೀಸರನ್ನು ಅಟ್ಟಾಡಿಸಿ ಹೊಡೆದವರನ್ನು ಸಾಚಗಳು ಅಂತ ಹೇಳಿ ಹುಬ್ಬಳ್ಳಿಗಲ ನೀವು ಬಿಡುಗಡೆ ಮಾಡಿದಿರಲ್ಲ. ಮತ್ತು ಜಾತಿಯನ್ನು ತಂದವರು ಯಾರು? ಅಹಿಂದ ಅಂದರೆ ಜಾತಿ ಅಲ್ವಾ? ನಾನು ಕುರುಬ, ನಾನು ಹಂಗೆ, ಇವನು ಯಾರು ಜಾತಿಯನ್ನು ಹೇಳಿದು? RSS ಹೇಳಿದೆಯೇನು? RSS ಎಂದೂ ಜಾತಿಯನ್ನು ಮಾಡಿಲ್ಲ. ಇದೇ ಅಂಬೇಡ್ಕರ್ ಅವರು ಒಮ್ಮೆ RSSನ ಶಿಬಿರಕ್ಕೆ ಹೋಗ್ತಾರಂತೆ. ಅವರ ಬರ್ಕೊಂಡಿದ್ದಿದೆ ಅಂಬೇಡ್ಕರ್. ಹೋದಾಗ ಅವರು ಇಲ್ಲೆಲ್ಲ ಎಷ್ಟು ಎಲ್ಲ ಅವರ ಚಡ್ಡಿ ಗಿಡ್ಡಿ ಅವರ ದಂಡ ಎಲ್ಲ ಇಟ್ಕೊಂಡು ನಿಂತಿದ್ರಂತೆ. RSSನ ಗಣವೇಷಧಾರಿ ಅಂತೇಳಿ ಒಂದು 500 ಜನ ಇದ್ರಂತೆ ನಾಗ್ಪುರದಲ್ಲಿ. ಆಗ ಅವರು ಯಾರು ನಮ್ಮ ಜಾತಿಯವರು ಯಾರಾದರೂ ಇದ್ದಾರಾ? ಇವರ ಕಲ್ಪನೆ ಇದ್ದದ್ದು ಎಲ್ಲ ಜುಟ್ಟು ಬ್ರಾಹ್ಮಣರೇ ಅಂತ. RSS ಅಂದರೆ ಜುಟ್ಟು, ಆಯಿತಾ? ಇಲ್ಲಿ ಜುಟ್ಟು, ಇಲ್ಲಿ ಚಡ್ಡಿ, ಇದೇ ಅವರ ಕಲ್ಪನೆ. ನಮಗೆ ನಾವು ಜಾತಿನ ಕೇಳಿಲ್ಲ, ನೀವು ಕೇಳಬೇಕಾದ್ರೆ ಅಂತ ಹೋದ್ರಂತೀರು. ನೋಡಿ ಇಲ್ಲಿ ದಲಿತರು ಯಾರಾದರೂ ಇದ್ದಾರಾ ಅಂತ ಕೇಳ್ತಂತೆ. ಯಾರು ಹುಡುಗರು ತಲೆ ಎತ್ತಲಿಲ್ಲ, ಹಿಂಗೆ ನಿಂತಿದ್ದು. ಈ ಬೇರೆ ಥರದಲ್ಲಿ ಕೇಳಿ ಅಂತ ಹೇಳ್ತಾರಂತೆ. ಯಾರು ಭಾಳ ಇವರು RSSನ ಹೆಡ್ಗೇವಾರ್, ಪ್ರಥಮ ಸಂಘದ ಸರಸಂಘ ಚಾಲಕರು. ಅಲ್ಲಿಂದ ನೀವು ಇಲ್ಲಿ ಚಮ್ಮಾರರು, ಹೊಲಿಯರು, ಮಾದಿಗರು ಯಾರಾದರೂ ಇದ್ದಾರಾ ಅಂತ ಕೇಳಿದೆ. ಯಾರು ನೋಡಿ ಅವರ ಅಪ್ಲಿಕೇಶನಲ್ಲಿ ನಾನೊಬ್ಬ ಹಿಂದೂ ಅಂತ ಮಾತಾಡಿದೆ. ಇದು ಆಗಿನ ಇದು ಇವತ್ತಿಗೆ 100 ವರ್ಷ ಆಗ್ತಾ ಬಂತು. 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನ್ಮ ತಾಳುತ್ತೆ. ಇವರಿಗೆ ನಾಚಿಕೆ ಆಗಬೇಕು. ಇವತ್ತು RSSನ ಬಗ್ಗೆ ಬೈತಿರಲ್ಲ. ನಿಮ್ಮ ತಾತ ಜವಾಹರ್ಲಾಲ್ ನೆಹರು ಚೈನಾ ವಾರಾದ ನಂತರ ಭಾರತದ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿಲ್ವಾ? ಯಾಕೆ ಮಾಡಿಕೊಟ್ರು ಹೇಳಿ? ಇದೇ ಸಾವರ್ಕರ್ನ ಮೂದಲಿಸ್ತಿರಲ್ಲ, ಇಂದಿರಾ ಗಾಂಧಿ ಅವರ ಸ್ಟ್ಯಾಂಪ್ ಮಾಡಲಿಲ್ವಾ? ಮತ್ತು ಇದೇ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಇದು 1857ರ ಸಂಗ್ರಾಮವನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಒಪ್ಪಿಕೊಳ್ಳಲಿಲ್ವಾ? ಆ ಪುಸ್ತಕವನ್ನು ಮಾನ್ಯ ಮಾಡಲಿಲ್ವಾ? ಅದು ಬರೆದದ್ದು ವೀರ ಸಾವರ್ಕರ್. 1857 ಸ್ವಾತಂತ್ರ್ಯ ಸಂಗ್ರಾಮ ಅದು ಸಿಪಾಯಿ ದಂಗೆ ಅಲ್ಲ. ಇವತ್ತಿಗೂ ಈ ಕಾಂಗ್ರೆಸ್ಸಿಗರಿಗೆ ಅದು ಸಿಪಾಯಿ ದಂಗೆಯೇ. ಅವರಿಗೆ ಇವತ್ತಿಗೂ ಅದು ಸಿಪಾಯಿ ದಂಗೆ. ಯಾಕೆಂದರೆ ಗುಲಾಮಿ ಸಂಸ್ಕೃತಿಯಿಂದ ಬಂದವರಿಗೆ ಗುಲಾಮ ತಲೆದಿರುವುದೇ ಅವರಿಗೆ. ಇದನ್ನು ಯಾವಾಗ ನಾವೆಲ್ಲ ಹೇಳಬೇಕು ನಮ್ಮ ಮಕ್ಕಳಿಗೆ? ನನ್ನ ಮಗನ ಮಗನಿಗೆ ಕ್ಷಾತ್ರ ತೇಜಸ್ಸು ಯಾವಾಗ ಬರ್ತದೆ? ಇಂಥ ನರಹೇಡಿಗಳ ಚಿತ್ರಣವನ್ನು ಕೊಡೋದ್ರಿಂದ ಬರ್ತದ? ಇಂಥ ಮೊಘಲರನ್ನು ಟೀಕಿಸಬಾರದು. ಅಲ್ಲಿಂದ ಇವರೇ ಕ್ರಿಯೇಟ್ ಮಾಡಿಬಿಟ್ರು. ಸಾಲು ಮರಗಳನ್ನು ನಡೆಸಿದರು, ಕೆರೆ ಕುಂಟೆಗಳನ್ನು ತೋಡಿಸಿದರು. ಓಹೋ, ಇವರೇ ನಟ್ಟುಬಿಟ್ಟಿದ್ದು. ಗುಪ್ತರ ಕಾಲ ಸುವರ್ಣಯುಗ ಅಂತ ಕರೀತಾರೆ. ನಮ್ಮ ಕಾಲದಲ್ಲಿ ಚಿನ್ನಗಳನ್ನು ಕೃಷ್ಣದೇವರಾಯನ ಕಾಲದಲ್ಲಿ ವಜ್ರ ವೈಢೂರ್ಯಗಳನ್ನು ರಸ್ತೆಯ ಬದಿಯಲ್ಲಿ ಮಾರುತ್ತಿದ್ದರು ಅಂತ ನಾವು ಈಗ ಓದಕ್ಕಾಗಲ್ಲ. ಯಾಕೆಂದರೆ ಅದನ್ನು ಓದಬಾರದು. ಜಾತ್ಯತೀತ ರಾಷ್ಟ್ರ ನಮ್ಮದು, ಅದನ್ನು ಓದಬಾರದು. ಇದು ಇಂಥ ಕಠೋರತೆಯನ್ನು ನಮ್ಮ ಮಕ್ಕಳ ಭವಿಷ್ಯವನ್ನು ಚಿಂತಿಸಿದವನಿಗೆ ಈ ಭಾರತವನ್ನು ಇವತ್ತು ವಿಶ್ವಗುರುವಿನ ಸ್ಥಾನಕ್ಕೆ ಭಾರತ ಹೋಗಬೇಕು ಅಂತ ಹೋಗುತ್ತದೆ. ಯಾಕೆಂದರೆ ಭಾರತದ ಅಂತಸತ್ವ ಆಗಿದೆ. ಇಲ್ಲಿ ಜನಿಸಿರುವ ಯುಗ ಪುರುಷರು ಎಲ್ಲಿ ಜನಿಸಿದ್ದಾರೆ? ಯಾವ ರಾಷ್ಟ್ರದಲ್ಲಿ ಜನಿಸಿದ್ದಾರೆ? ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ರಮಣ ಮಹರ್ಷಿಗಳು, ಅರವಿಂದರು, ಗುರುನಾನಕರು, ಕಬೀರದಾಸರು, ಬಸವಣ್ಣನವರು, ನಾರಾಯಣ ಗುರುಗಳು, ಫುಲೆ, ಇಂಥ ಯುಗ ಪುರುಷರು ಹಾಕಿಕೊಟ್ಟ ತತ್ವಾದರ್ಶಗಳೇನಿದೆ, ಚಿಂತನೆಗಳೇನಿದೆ, ಸಂಸ್ಕೃತಿ ಏನಿದೆ, ನಮ್ಮ ಇತಿಹಾಸ ಏನಿದೆ, ನಮ್ಮ ಪರಂಪರೆ ಏನಿದೆ, ಅದು ಭಾರತವನ್ನು ವಿಶ್ವಗುರು ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತದೆ. ನೀವು ಮೋದಿಯನ್ನು ಲೇವಡಿ ಮಾಡ್ತಾರಲ್ಲ, ವಿಶ್ವಗುರು ಅವರಲ್ಲ, ಈ ಭಾರತ ವಿಶ್ವಗುರು. ಅದನ್ನು ಹೇಳ್ತಾ ಇರೋದು. ನಿಮಗೆ ನಾಚಿಕೆ ಆಗ್ತಾ ಇದೆಯಾ? ಭಾರತವನ್ನು ಕನಿಷ್ಠವಾಗಿ ನೋಡುವ ಹಾವಾಡಿಗರ ದೇಶ ಈ ಭಾರತ. ಇದು ಕೊಂಪೆಗಳ ದೇಶ, ಸ್ಲಮ್ಗಳ ದೇಶ ಅಂತ ಕರೀತಿದ್ದಾಗ ನಿಮಗೆ ಖುಷಿಯಾಗಿತ್ತಾ? ಇವತ್ತು ಅಮೇರಿಕ ಕೈ ಮುಗಿದು ನಿಲ್ಲುತ್ತೆ ಭಾರತಕ್ಕೆ. ಚೈನಾ ತರಗುಟ್ಟುತ್ತೆ ಪಕ್ಕದಲ್ಲಿ. ಪಾಕಿಸ್ತಾನ ನರಸತ್ತು ಹೋಗಿದೆ. ಏನಾಗಬೇಕು ಆಗ? ಇದನ್ನು, ಇಂಥ ಆದರ್ಶವನ್ನು, ಇಂಥ ತತ್ವಾದರ್ಶವನ್ನು ನಿರಾಕರಿಸಬೇಕು, ನಿವಾಳಿಸಬೇಕು ಅಂತೇಳುವ ಮೆಕಲೆವಾದಿಗಳನ್ನು, ನಮ್ಮ ಶಿಕ್ಷಣಕ್ಕೆ ಅಂಟಿಕೊಂಡ ಈ ರೋಗವನ್ನು, ಕೊರೋನಾದಂಥ ರೋಗವನ್ನು, ಮತ್ತು ಈ ಮುಸ್ಲಿಂ ದಾಳಿಕೋರರ ಅಭಿಮಾನಿಗಳನ್ನು
ಎಲ್ಲೋ ತುಘಲಕ್ಕನ ಎಲ್ಲೋ ಔರಂಗಜೇಬನ ಕಟೌಟ್ ನಿಲ್ಲಿಸ್ತಾರೆ. ನಾಚಿಕೆ ಆಗೋದು ಬೇಡ? ಅದಕ್ಕೆ ಸರ್ಕಾರ ಬೆಂಬಲ ಕೊಡ್ತದೆ, ನಾಚಿಕೆ ಆಗೋದು ಬೇಡ? ಕರೆಕ್ಟ್. ಇಂಥ ಅಭಿಮಾನಿಗಳನ್ನು, ಇದೇ ಜಾತ್ಯತೀತ, ಇಂಥ ಕೃತ್ಯಗಳೇ ಪ್ರಗತಿಪರ ಅಂತೇಳುವ ಡೋಂಗಿಗಳನ್ನು ಧಿಕ್ಕರಿಸಬೇಕಲ್ಲವೇ? ಈಗ ಧಿಕ್ಕರಿಸದಿದ್ದರೆ ಇನ್ಯಾವ ಧಿಕ್ಕರಿಸಬೇಕು? ಯಾರು ಧಿಕ್ಕರಿಸಬೇಕು ಹೇಳಿ? ಕರೆಕ್ಟ್. ಪ್ರತಿಯೊಬ್ಬ ಮಗು ಮಾತಾಡಬೇಕು. ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ನಮ್ಮ ನಾಟಕದಲ್ಲಿ, ಚರಕದ ನೂಲು ತೆಗೆದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಭಾರತದ ಮೂಲೆಯಲ್ಲಿರುವ, ಅಥವಾ ಕೊಡಗು ಕಾಶ್ಮೀರ, ಈ ಮೂಲೆಯಲ್ಲಿರುವ ಗುಡ್ಡಗಾಡಿನ ಮಗು ತಪ್ಪು ಚರಿತ್ರೆ ಕಲಿಯಬಾರದು. ಇದು ನನ್ನ ಉದ್ದೇಶ. ಚರಕದ ನೂಲು ತೆಗೆದು ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಸಿಕ್ಕಿದಾದರೂ ಹೇಗೆ ಅಂತ ಕೇಳ್ತಾರೆ. ಅನೇಕರ ರಕ್ತದಿಂದ, ರಕ್ತ ತರ್ಪಣದಿಂದ, ಬಲಿದಾನದಿಂದ. ಯಾರೋ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ನಾವು ಶಾಲೆಗೆ ಹೋದಾಗ ಎರಡೇ ಹೆಸರು, ಮಹಾತ್ಮ ಗಾಂಧಿಗೆ ಜೈ, ಜವಾಹರ್ಲಾಲ್ ನೆಹರುಗೆ ಜೈ, ಉಳಿದವ್ರದ್ದು ಅಲ್ಲಿ ಬೈ. ಹೌದು, ಇಟ್ಬಿಡಿ ಅಲ್ಲಿ. ಇದು ನಮ್ಮ ಪರಂಪರೆನಾ? ಒಮ್ಮೆ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆಯನ್ನು ಅಜೇಯ ಅಂತ ಪುಸ್ತಕ ಬರೆದಿದ್ದಾರೆ ಬಾಬು ಕೃಷ್ಣಮೂರ್ತಿ ಅವರು. ಒಂದು ಸರಿ ಓದಿದರೆ ರೋಮಾಂಚನ ಆಗುತ್ತೆ. ಅನ್ನ ನೀರು ಬೇಡ ಅಂತ ಅನ್ನಿಸ್ತದೆ. ಏನು ಮಾಡಿದ್ದೀವಿ ನಾವು ಈ ದೇಶಕ್ಕಾಗಿ ಅಂತ ಅನ್ನಿಸ್ತದೆ. ಯಾವ ಕಾರಣಕ್ಕಾಗಿ ನಮ್ಮ ಲಕ್ಷಾಂತರ ಜನ ಆ ಕಾಶ್ಮೀರದ ಕಣಿವೆಯಲ್ಲಿ ಸತ್ತು ಹೋದರು? ಯಾವ ಕಾರಣಕ್ಕಾಗಿ ಆ ಕಾಶ್ಮೀರಿ ಪಂಡಿತರು ನೆಲೆಯಿಲ್ಲದೆ ಓಡಿ ಬಂದರು? ಇದನ್ನು ನಿಮಗೆ ಕ್ಷಮೆ ಉಂಟಾ? ಕೇಳ್ತಾರೆ ಸರ್ದಾರ್ ಪಟೇಲರು. ನಾನು 562 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತ ಒಂದಾಗಿತ್ತಾ? ಹೇಳ್ತಾರೆ, ಇಲ್ಲ ಒಂದಾಗಿರಲಿಲ್ಲ, 562 ಪ್ರಾಂತ್ಯಗಳಿತ್ತು ಅಂತ ಹೇಳ್ತಾರೆ ಭಾರತದಲ್ಲಿ. ನವಾಬರ, ಮೈಸೂರು ಕೂಡ ಒಂದು ಪ್ರಾಂತ್ಯ, ಮಧ್ಯಪ್ರದೇಶ, ಸಿಂಧ್, ಎಲ್ಲ ಕಡೆಯೂ 562 ಹರಿಸಿಂಗ್ ಕಾಶ್ಮೀರದಲ್ಲಿ. ನಾನು ಎಲ್ಲವನ್ನು ಒಗ್ಗೂಡಿಸಿದೆ ಅಂತ ಹೇಳ್ತಾರೆ. ಆಗ ಸುಳ್ಳು ಹೇಳ್ತಿದ್ರಿ ಪಟೇಲ್? ಜಡ್ಜಿ ಕೇಳ್ತಾನೆ, 562 ಸೇರಿಸಿದ್ರಿ ಅಂತ ಹೇಳ್ತಾರೆ, ಕಾಶ್ಮೀರವನ್ನು ಯಾಕೆ ಕೈ ಬಿಟ್ರಿ? ಇದು ನನ್ನ ಪ್ರಬಂಧ ಅಲ್ಲ, ಇದು ನೆಹರು ಕಡೆ ಕೈ ತೋರಿಸ್ತಾರೆ. ಅವರು ತಮ್ಮ ರಕ್ತ ಸಂಬಂಧಿ ಶೇಖ್ ಅಬ್ದುಲ್ಲರಿಗೆ ಬಳುವಳಿ ಕೊಡಲಿಕ್ಕಾಗಿ 370 ಆರ್ಟಿಕಲನ್ನು ಸೇರಿಸಿ ಅವರಿಗೆ ಕಾಶ್ಮೀರವನ್ನು ಬಳುವಳಿ ಕೊಟ್ಟರು ಅಂತ ಅವರು ಹೇಳ್ತಾರೆ. ಗೋವಾದ ವಿಮೋಚನೆಯ ಪ್ರಶ್ನೆ ಬಂದಾಗ ಅದಕ್ಕೂ ಗಾಂಧೀಜಿ ಅಡ್ಡೆಗೋಲಾದರು. ಅವರು ಬಡಿದಾಡಿಕೊಳ್ಳಲಿ, ಪೋರ್ಚುಗೀಸರು ಅವರಾಗಿ ಹೋಗುತ್ತಾರೆ. ನವಾಬರ ಪ್ರಾಂತ್ಯಗಳನ್ನು ಬಿಡಿಸಲು ಹೋದಾಗ ನಾನು ಕೋಮುವಾದಿ, ಅದೇ ಹಿಂದೂಗಳ ಪ್ರಾಂತ್ಯಗಳನ್ನು ಬಿಡಿಸಿದಾಗ ನಾನು ಇದು ಜಾತ್ಯತೀತ, ನಾನೇನು ಮಾಡಲಿ? ಗಾಂಧಿ ಹೀಗೇಕೆ ನೀವು ಮಾಡಿದಿರಿ? ಅವನು ಹಾಪಾಪಿಸ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್, ಇದು ನಮ್ಮ ನಾಟಕ. ಬನ್ನಿ ದೇಶಭಕ್ತರೇ, ಈ ನಾಟಕವನ್ನು ಒಮ್ಮೆ ನೋಡಿ ಅಂತ ಹೇಳ್ತೇನೆ. ನಾವು ನಾಟಕ ಮಾಡೋದು ಅಥವಾ ಅಲ್ಲಿ ತರಬೇತಿ ಮಾಡಿಕೊಳ್ಳೋದು ಮನರಂಜನೆಗಾಗಿ ಈ ನಾಟಕ ಮಾಡಿಲ್ಲ. ಅದರ ಉದ್ದೇಶವೂ ನಮಗಲ್ಲ, ಹಣಕ್ಕಾಗಿ ಮಾಡಿಲ್ಲ, ದುಡ್ಡನ್ನು ಸಂಗ್ರಹಿಸಬೇಕು ಅಂತ ಹೇಳುವ ತೇವಲಿಗೆ ಬಂದಿಲ್ಲ. ನಾವು ಬದುಕಿಕೊಳ್ಳೋಕ್ಕೆ 100 ಮಾರ್ಗಗಳಿದೆ. ಆದರೆ ದೇಶದ ಚಿಂತನೆ ಬಂದಾಗ ಹಣ ಬೇಡ ಹಂಗಂತೇಳಿ ಫ್ರೀ ಮಾಡೋಕ್ಕೂ ಆಗಲ್ಲ. ನಮ್ಮ ಖರ್ಚುಗಳನ್ನು ನಿಭಾಯಿಸ್ಕೊಳ್ಬೇಕು. ನಾನು ಕೇಳೋದು, ಬನ್ನಿ ಕಲಾಗ್ರಾಮದಲ್ಲಿ 9ನೇ ತಾರೀಕಿಗೆ ಇದೆ, 11 ಮತ್ತು 12ಕ್ಕೆ ಯುವಪಥ ಜಯನಗರದಲ್ಲಿದೆ. ಬನ್ನಿ. ನಾನೊಬ್ಬ ಅಲ್ಲ, 100 ತಂಡಗಳು ಹುಟ್ಟಬೇಕು. ಒಬ್ಬರ ಧ್ವನಿ ಅಲ್ಲ, 100 ಧ್ವನಿಗಳು ಹೇಳಬೇಕು. ಇವತ್ತು ಎಂಥ ಒಂದು ಹೀನ ಸ್ಥಿತಿಯಲ್ಲಿ ತಂದು ಜವಾಹರ್ಲಾಲ್ ನೆಹರು ಮಾಡಿದ ಪ್ರಮಾದಗಳನ್ನು ನೆನೆಸಿಕೊಂಡ್ರೆ ನಮಗೆ ಕಣ್ಣೀರು ಬರ್ತದೆ, ಕಣ್ಣಿನಲ್ಲಿ ರಕ್ತ ಬರ್ತದೆ. ಈ ವಕ್ಫನ್ನು ಕೊಟ್ಟಿದ್ದವರು ಜವಾಹರ್ಲಾಲ್ ನೆಹರು ಅಲ್ವಾ? ಅಲ್ಲಿಂದ ನರಸಿಂಹರಾಜ್ ಸರ್ಕಾರ ಅಲ್ವಾ? ಏನಿದು ವಕ್ಫಲ್ಲಿ? ಈ ಭೂಮಿ ನನ್ನದು, ಇದು ಅಲ್ಲನ ಆಸ್ತಿ ಅಂದರೆ ನಾವು ಅದನ್ನು ಪ್ರಶ್ನೆ ಮಾಡುವಂಗಿಲ್ಲ. ಅವರ ಟೆನ್ಯೂರ್, ಅವರ ಕೋರ್ಟಿನಲ್ಲಿ ಹೋಗಿ ನಾವು ಪ್ರಶ್ನೆ ಮಾಡಬೇಕಂತೆ. ಅಡ್ಡಂಡ ಕಾರ್ಯಪ್ಪನ ಆಸ್ತಿ ಅಂತ ನಾವು ಪ್ರೂವ್ ಮಾಡಿಕೊಳ್ಳೋದು ಅವರಲ್ಲಿ. ಅವರು ಪ್ರೂವ್ ಮಾಡಿಕೊಳ್ಳಬೇಕಾಗಿಲ್ಲ. ಇದು ಯಾವ ದೇಶದ ಕಾನೂನು ರೀ? ಇದು ಅಂಬೇಡ್ಕರ್ ಬರೆದಿದ್ದ ಸಂವಿಧಾನದಲ್ಲಿ? ಇದೆಯಾ ಸಂವಿಧಾನದಲ್ಲಿ? ಇದು ನೀವು ಅವರಿಗೆ ಕೊಟ್ಟ ಓಟಿಗಾಗಿ ಕೊಟ್ಟ ಇದಲ್ವಾ? ಅದು ಏನು ಮಾಡೋಕ್ಕೆ ಹೊರಟಿದ್ದೀರಿ? ಇದೊಂದು ಬಾಂಗ್ಲಾದೇಶದಲ್ಲಿ ಇವತ್ತು ಇಸ್ಲಾಂ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ಥರ ಭಾರತವನ್ನು ಇಸ್ಲಾಂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಅಂತ ಹಪಾಪಿಕೆನಾ? ನೀವೆಲ್ಲ ಅವರ ಸಂತಾನಗಳ? ಈಗ ಡೌಟ್ ಬರ್ತದಲ್ಲ ಜವಾಹರ್ಲಾಲ್ ನೆಹರು ಬಗ್ಗೆ, ಇವರ ವಂಶದ ಬಗ್ಗೆ ಡೌಟ್ ಬರ್ತದೆ. ಇವರು ಮುಸ್ಲಿಮರೋ ಹಿಂದೂವೋ ಡೌಟ್ ಬರ್ತದಲ್ಲ? ಯಾಕಾಗಿ ಆ ಅಪಾರ ಪ್ರೇಮ? ಜಾತ್ಯತೀತ ಅಂತ ಹೇಳ್ತೀರಿ, ಕಪಟ ಜಾತ್ಯತೀತ, ಸೂಡೋ ಸೆಕ್ಯುಲರಿಸಮ್. ಇದು ಅದ್ವಾನಿ ಹೇಳಿದರು. ಇದು ಸೆಕ್ಯುಲರ್ ಅಲ್ಲ, ಸೂಡೋ ಸೆಕ್ಯುಲರ್. ಈ ಬುದ್ಧಿಜೀವಿಗಳಿದ್ದಾರಲ್ಲ,
ಎಲ್ಲದಕ್ಕೂ ತೂರ್ಕೊಂಡು ಹೋಗ್ತಾರಲ್ಲ, ಇವ್ರು ಕೊರೋನಾದ ಹೊಸ ರೂಪ ತಳಿಗಳು ಇವೆ ಅಲ್ಲ. ಇವರಿಗೆ ಏನು ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಭೇದ ಆಯ್ತಲ್ಲ, ಎಲ್ಲಿದ್ದೀರಿ ಬುದ್ಧಿಜೀವಿಗಳೇ ನೀವೆಲ್ಲ? ಎಲ್ಲಿ ಅಡಿಕೊಂಡಿದ್ದೀರಿ? ಒಬ್ಬರಾದ್ರೂ ದೊಡ್ಡ ದೊಡ್ಡ ಸಾಹಿತಿಗಳು ನೀವು. ಓ ಕುಂ ವೀರಭದ್ರಪ್ಪ, ಕಂ ಇವರು, ಎಲ್ಲಿದ್ದೀರಿ ನೀವೆಲ್ಲ? ಹಿಂದೂಗಳ ನರಭೇದ ತಾನೇ ಅಲ್ಲಿ ನಡೆದಿದ್ದು. ಅವರು ಮಾಡಿದ ತಪ್ಪಾದರೆ ಏನು? ಅವರು ಮಾಡಿದ ತಪ್ಪಾಯ್ತು. ಬಾಂಗ್ಲಾದೇಶದಲ್ಲಿ ಆ ಗಲಾಟೆಗೆ ಹಿಂದೂಗಳ ಕಾರಣನಾ? ಅಲ್ಲಲ್ವ. ನಿಮ್ಮ ಪ್ರಧಾನಿ, ನೀವು, ನಿಮ್ಮ ಸರ್ಕಾರ, ನಿಮ್ಮ ಸಂವಿಧಾನ. ಪಾಪದ ಹಿಂದೂಗಳು ಏನು ಮಾಡಿದರು? ಅವರ ದೇವಸ್ಥಾನಗಳು ಏನು ಮಾಡಿತ್ತು ನಿಮಗೆ? ನೀವ್ಯಾಕೆ ಅವರನ್ನು ಅಟ್ಟಾಡಿಸ್ಕೊಂಡು ಹೊಡೆದಿರಿ? ಅವ್ರಿಗೆ ರಕ್ಷಣೆ ಇಲ್ಲದಂತೆ ಮಾಡಿದಿರಿ? ಅವ್ರು ಎಲ್ಲಿಗೆ ಹೋಗಬೇಕು? ಈ 24% ಇದ್ದವರು 7%ಗೆ ಬಂದು ಕುಸಿದಿದ್ದಾರಲ್ಲ, ಏನಿದು? ಇದನ್ನು ಪ್ರಶ್ನೆ ನೀವೇ ಒಬ್ಬರಾದರೂ ಈ ಕಾಂಗ್ರೆಸ್ಸಿಗರು ಬಾಂಗ್ಲಾದೇಶದಲ್ಲಿ ನಡೀತಿರುವುದು ಅಕೃತ್ಯ ಅಂತ ಹೇಳಿದಿರ ನಿಮಗೆ? ನಿಮಗೆ ಬಾಯಿ ಬರುತ್ತಾ? ಮುಸಲ್ಮಾನರಿಗೆ ನೋವಾಗ್ತದೆ, ಹಾಗಾದರೆ ಮುಸಲ್ಮಾನರಿಗೆ ಎಲ್ಲರೂ ನೋವಾಗೋದಾದರೆ ಅರ್ಥ ಏನು? ಮುಸಲ್ಮಾನರು ಯಾವುದಕ್ಕೆ ನಿಷ್ಠರು? ಹಾಗಾದರೆ ಅವರು ಯಾವುದೋ ಒಬ್ಬ ಮುಲ್ಲಾ ಹೇಳಿದ್ದು ಕೇಳಿಸ್ಕೊಂಡೆ ಮೇಡಮ್, ಏನಂದರೆ ನಾವು ಸಂವಿಧಾನಕ್ಕಿಂತ ಶರಿಯಾ ಕಾನೂನನ್ನೇ ನಾವು ಆರಾಧಿಸ್ತೀವಿ. ಶರಿಯಾ ಕಾನೂನು ಮೆಚ್ಚದಾದರೆ ನೀವು ಇಂಡಿಯಾದಲ್ಲಿ ಯಾಕೆ ಇರ್ತೀರಿ? ಇಂಡಿಯಾಕ್ಕೆ ಬೇಕಾಗಿರೋದು ಒಂದು ಸಂವಿಧಾನ. ಸಂವಿಧಾನದ ಅಡಿಯಲ್ಲಿ ನಾವು ನಾಳೆ ಈ ಸಂವಿಧಾನವನ್ನು ಧಿಕ್ಕರಿಸಿ ಮೋದಿ ಹೋಗೋದಾದರೆ ಮೋದಿಯನ್ನು ನಾವು ಧಿಕ್ಕರಿಸ್ತೀವಿ. ಮುಲಾಜಿ ಇಲ್ಲ ಅದರಲ್ಲಿ. ಇಲ್ಲಿ ಎಲ್ಲಕ್ಕಿಂತಲೂ ಮುಖ್ಯ ಶ್ರೇಷ್ಠ ಸಂವಿಧಾನ, ಅದು ಮುಖ್ಯ ಅಲ್ಲ, ಶರಿಯಾ ಕಾನೂನೇ ಮುಖ್ಯ ಅಂತ ನೀವು ಹೇಳೋದಾದರೆ ಅಂಬೇಡ್ಕರ್ ಹೇಳಿದ ಮಾತು ಸತ್ಯ ಅಲ್ವಾ? ನೀವ್ಯಾಕೆ ಭಾರತದಲ್ಲಿರ್ತೀರಿ? ಹೋಗಬೇಕಲ್ವ ಹೊರಗೆ ಪಾಕಿಸ್ತಾನಕ್ಕೆ? ಪಾಕಿಸ್ತಾನ ಹಿಂದೂಗಳು ಈ ಕಡೆ ಬರಲಿ ಅಲ್ವಾ? ತಪ್ಪೇನು ನಾವು ಹೇಳಿದ್ರಲ್ಲಿ? ಯಾವ ಧರ್ಮವನ್ನು ಟೀಕಿಸ್ತಿಲ್ಲ ನಾನು. ಇಸ್ಲಾಂ ಧರ್ಮವನ್ನು ಟೀಕಿಸ್ತಾ ಇಲ್ಲ, ಕ್ರಿಶ್ಚಾನಿಟಿಯನ್ನು ಟೀಕಿಸ್ತಾ ಇಲ್ಲ, ಹಿಂದೂ ಧರ್ಮವನ್ನು ಟೀಕಿಸ್ತಾ ಇಲ್ಲ. ನಾನು ಕೇಳ್ತೀನಿ ನಿಮ್ಮ ಮನಸ್ಥಿತಿಯನ್ನು ಟೀಕಿಸ್ತಾ ಇದ್ದೀನಿ. ಈ ಮನಸ್ಥಿತಿ ಯಾಕೆ ಬಂತು? ಇದನ್ನು ಯಾವ ರೂಪದಲ್ಲಿ ಹೇಳಬೇಕು? ನಾವು ಭಾಷಣ ಮಾಡಿದರೆ 1 ಗಂಟೆ ಬೋರ್ ಆಗಿಬಿಡ್ಬೋದು. ನಾಟಕ ರೂಪದಲ್ಲಿ ಮಾಡ್ತಾ ಇದ್ದೀವಿ. ನೋಡಿ ಸತ್ಯವನ್ನು, ಸತ್ಯದ ಅನಾವರಣ ಮಾಡ್ತಿದ್ದೀವಿ. ಇದರಿಂದ ಏನೋ ಕ್ರಾಂತಿ ಆಗಿಬಿಡ್ತಿದೆ, ಇದರಿಂದ ಏನೋ ಆ ಭ್ರಮೆ ನಮಗಿಲ್ಲ. ಒಂದಷ್ಟು ನಮ್ಮ ಹುಡುಗರಿಗೆ, ಒಂದಷ್ಟು ನಮ್ಮ ದೇಶವನ್ನು ಪ್ರೀತಿಸಬೇಕು ಅಂತ ಹೇಳುವ ಹಪಹಪಿಕೆಯಲ್ಲಿರುವವರಿಗೆ ಸತ್ಯದ ಅನಾವರಣ ಮಾಡಬೇಕು ಅಂತ ಹೊರಟಿದ್ದೇವೆ. ಅದಕ್ಕೆ ಮಾಡಕ್ಕೆ ಹೊರಟಿದ್ದೇವೆ, ಮಾಡ್ತಾ ಇದ್ದೇವೆ. ಹೌದು ಸರ್. ಅಂದರೆ ನಾವು ಈಗ ಕೇವಲ ಒಂದು 10 ನಿಮಿಷದ ಪ್ರೋಗ್ರಾಮಲ್ಲಿ ನೆಹರು ಬಗ್ಗೆ ಅಥವಾ ಗಾಂಧಿ ಬಗ್ಗೆ ಒಂದು ಚಿಕ್ಕ ಪುಟ್ಟ ಏನಾದರೂ ಹೇಳಿದ್ರೆ ಅದರ ಮೇಲೆ ಕೇಸ್ ಆಗುತ್ತೆ, ಏನೋ ಒಂದಷ್ಟು ತೊಂದರೆಗಳಾಗುತ್ತೆ. ಆದರೆ ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ನಾಟಕವನ್ನು ಮಾಡ್ತಾ ಇದ್ದೀರಾ, ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸತ್ಯವನ್ನು ಹೊರಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಹೇಗೆ ಸರ್? ಅಂದರೆ ಕಷ್ಟ ಆಗೋದಿಲ್ವಾ ಆ ತಂಡವನ್ನು ಮಾಡ್ಕೊಂಡು? ನೋಡಿ, ನಾನು ಆ ಭಯದ ವಾತಾವರಣದಲ್ಲಿ ಆ ವಂಶದಲ್ಲೇ ಹುಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಭಯ ಅಂತ ಹೇಳೋದು ಯಾಕೆ ಭಯ ಬೇಕು? ನಾನು ಸುಳ್ಳು ಹೇಳಿದರೆ, ನಾನು ಭ್ರಷ್ಟನಾದರೆ ನನಗೆ ಭಯ. ನಾನು ಒಂದು ಕೃತಿಯನ್ನು ಬರೆದಿದ್ದೇನೆ, ಅದಕ್ಕೆ ಆಧಾರ ಇಟ್ಟುಕೊಂಡು ಬರೆದಿದ್ದೇನೆ. ನೀವೇ ಹೇಳ್ತೀರಿ ಲೆಫ್ಟಿಸ್ಟ್ಗಳು, ಎಡಚಿಂತಕರು, ಕಾಂಗ್ರೆಸ್ ವಾಕ್ ಸ್ವಾತಂತ್ರ್ಯ. ನಾನು ಹೇಳ್ತಾ ಇರೋದಾ? ನೀವೇ ಹೇಳೋದು. ವಾಕ್ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಕೊಟ್ಟಿದೆ. ನಿಮ್ಮನ್ನು ಹೊಗಳಿದರೆ ಮಾತ್ರ ವಾಕ್ ಸ್ವಾತಂತ್ರ್ಯ ಅಂತಲೂ, ನಿಮ್ಮನ್ನು ಟೀಕೆ ಮಾಡಿದರೆ ಅದು ವಾಕ್ ಸ್ವಾತಂತ್ರ್ಯ ಅಲ್ಲ ಅಂತಲೂ ಎಲ್ಲಿದೆ ಸಂವಿಧಾನದಲ್ಲಿ? ನನಗೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರುಣಿಸಿದಂಥ ಸಂವಿಧಾನದ ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯ ಅಂತೋದಿದೆ. ಆ ವಾಕ್ ಸ್ವಾತಂತ್ರ್ಯವನ್ನು ನಾನು ಪ್ರಯೋಗ ಮಾಡ್ತಿದ್ದೇನೆ. ಆ ವಾಕ್ ಸ್ವಾತಂತ್ರ್ಯದಲ್ಲಿ ನನಗೆ ಸತ್ಯ ಹೇಳಲಿಕ್ಕೆ, ವಾಕ್ ಸ್ವಾತಂತ್ರ್ಯ ನನಗೆ ಮಾತಾಡಲಿಕ್ಕೆ, ನಾನು ಯಾರನ್ನು ತೇಜವಾದ್ಯ ಮಾಡ್ತಾ ಇಲ್ಲ ಇಲ್ಲಿ, ನಾನು ಯಾರನ್ನು ಅನಾವಶ್ಯಕ ಟೀಕಿಸುತ್ತಿಲ್ಲ. ಸತ್ಯದ ಅನಾವರಣೆ ಮಾಡುವಾಗ ನಿಮ್ಮ ಸುಳ್ಳುಗಳು ಬಯಲಾದರೆ ಅದು ಟೀಕೆ ಅಲ್ಲ, ನೀವು ಬೆತ್ತಲಾದರೆ ಅದು ಟೀಕೆ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಭಾರತ ಕಂಡ ಸರ್ವಶ್ರೇಷ್ಠ ನಾಯಕ ಅವರು. ಸಾವರ್ಕರ್ ಮಾನೆ ತೇಜ್, ಸಾವರ್ಕರ್ ಮಾನೆ ತಲವಾರ್, ಸಾವರ್ಕರ್ ಮಾನೆ ಧನುಷ್, ಸಾವರ್ಕರ್ ಮಾನೆ ಸತ್ಯ, ಸಾವರ್ಕರ್ ಮಾನೆ ಎಂಥದ್ರೂ ಹೇಳ್ತಾ ಹೋದರು ಹಿಂದಿಯಲ್ಲಿ. ಅದು ಅಷ್ಟು ಹೇಳಕ್ಕೆ ಬರಲ್ಲ ನನಗೆ. ಯಾಕೆ ಹೇಳಿದರು? ಅವ್ರಿಗೆ ಮೆಂಟಲ್ ಆಗಿದೆಯಾ ವಾಜಪೇಯಿಗೆ? ಕವಿ ಹೃದಯದ ವಾಜಪೇಯಿ ಅವರು, ಯಾರನ್ನು ಟೀಕಿಸದ, ಯಾರಿಗೂ ಒಂದು ನೋವಾಗುವಾಗೆ ಮಾತನಾಡದ ಕವಿ ಹೃದಯದ ವಾಜಪೇಯಿ ಅಷ್ಟನ್ನು ಹೊಗಳಿರ್ಬೇಕಾದ್ರೆ ನಿಮಗೆ ನಾಚಿಕೆ ಆಗೋದಿಲ್ಲ ರೀ ಸಾವರ್ಕರನ್ನು ಟೀಕೆ ಮಾಡಲಿಕ್ಕೆ. ಜವಾಹರ್ಲಾಲ್ ನೆಹರು ಕೂಡ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದವರೇ. ನಮ್ಮ ನಾಟಕದಲ್ಲಿ ಇದೆ. ನಾಬಾದಲ್ಲಿ, ಪಂಜಾಬಿನ ನಾಬಾದಲ್ಲಿ ಒಂದು ಚಳುವಳಿ ಆಗ್ತಿದ್ದಾಗ ಜವಾಹರ್ಲಾಲ್ ನೆಹರು ಅರೆಸ್ಟ್ ಆದರು. ಅವರು ಮತ್ತು ಅವರ ಸ್ನೇಹಿತರು ಅರೆಸ್ಟ್ ಆದರು. ಅರೆಸ್ಟ್ ಆದಾಗ 2 ದಿನ ಕಾಣಲ್ಲ ಮಗನ್ನ. ಮೋತಿಲಾಲ್ ಗಾಬರಿ ಆಗೋಯ್ತು, ಎಲ್ಲಿ ಹೋದ ನನ್ನ ಮಗ? ಅವರೆಲ್ಲ ಅವ್ರ ಸಂತಾನದ ಒಂದು ಇದಲ್ವಾ, ಸಂತಾನವೇ ಇರಬೇಕು ಮೋತಿಲಾಲ್ರಿಂದ ಹಿಡಿದು ಇಲ್ಲಿವರೆಗೆ. ಅವರು ಗಾಬರಿಗೊಂಡ್ರು. ನೋಡಿದಾಗ ಅವರು ನಾಬಾದಲ್ಲಿ ಅರೆಸ್ಟ್ ಆಗಿದ್ದಾರೆ ಸುದ್ದಿ ಬಂತು. ಹೈ ಇನ್ಫ್ಲೂಯೆನ್ಸ್ ಮ್ಯಾನ್ ಮೋತಿಲಾಲ್ ನೆಹರು ಬಂದರು.
ಅವರಿಗೆಲ್ಲ ಹೇಳಿ ನೋಡಿದರು. ಅವರು ಹೇಳಿದರು, ಒಂದು ಲೆಟರ್ ಕೊಟ್ಬಿಟ್ರೆ ನಾವು ಬಿಟ್ಟು ಬಿಡ್ತೀವಿ ಅಂತ. ಇವರು ನನ್ನ ತಪ್ಪಾಯಿತು ಅಂತ ಲೆಟರ್ ಬರೆದು ಕೊಟ್ಟರು ಜವಾಹರ್ಲಾಲ್ ನೆಹರು. ಅಲ್ಲಿಂದ ಸ್ವಾತಂತ್ರ್ಯ ಸಿಗೋವರೆಗೆ ನಾಭಾದ ಕಡೆ ಹೋಗಲಿಲ್ಲ. ಇದು ಇತಿಹಾಸದ ಸತ್ಯ ರೀ ಮಿಸ್ಟರ್ ಕಾಂಗ್ರೆಸ್ಸಿಗರೇ, ಇದು ಇತಿಹಾಸದ ಸತ್ಯ. ನೀವು ಸಾವರ್ಕರನ್ನ ಕ್ಷಮಾಪಣಾ ಪತ್ರ ಬರೆದ ಅಂತ ದೂರ್ತಿರಲ್ಲ, ನಿಮ್ಮ ನೆಹರು ಕೂಡ ಕ್ಷಮಾಪಣಾ ಪತ್ರ ಬರೆದು ಬ್ರಿಟಿಷರಿಂದ ಜೈಲಿನಿಂದ ಬಿಡುಗಡೆಯಾದವರೇ. ಇದು ಇತಿಹಾಸದ ಸತ್ಯ. ನಿಮಗೆ ಬೇಕಾದರೆ ನಾವು ಕೊಡ್ತೀವಿ, ಓದ್ಕೊಳ್ಳಿ. ನಿಮಗೆ ಅದೆಲ್ಲ ಓದೋದಿಲ್ಲ, ಎಡಿಟೆಡ್ ಸ್ಕ್ರಿಪ್ಟನ್ನು ಓದ್ತೀರಿ ನೀವು. ಕರೆಕ್ಟ್. ಎಡಿಟೆಡ್. ಇವತ್ತು ಕಣ್ಮರೆ ಮಾಡಿಬಿಟ್ಟಿದ್ದೀರಿ ಥಾಟ್ಸ್ ಆನ್ ಪಾಕಿಸ್ತಾನನ. ಸುಭಾಷ್ ಚಂದ್ರ ಬೋಸ್ರಿಗೆ ಯಾವ ಥರ ನೀವು ಹಿಂಸೆ ಕೊಟ್ರಿ? ಯಾವ ಥರದಲ್ಲಿ ಹಿಂಸೆ ಕೊಟ್ರಿ? ಹಾಂ, ಗಾಂಧಿ ಬೆಂಬಲವಿಲ್ಲದೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ಅಂತೇಳಿ ಇಡೀ ಕಮಿಟಿ ರಾಜೀನಾಮೆ ಕೊಟ್ಟು ಅವರನ್ನು ರಾಜೀನಾಮೆ ಕೊಡುವಂತೆ ಮಾಡಿಲ್ವಾ ನೀವು? ಅಂಥ ದೇಶಭಕ್ತನನ್ನು ಕಾಡಿಲ್ವಾ ನೀವು? ಹಿಂಸೆ ಕೊಡಲಿಲ್ವಾ? ಎಷ್ಟು ಹಿಂಸೆ ಕೊಟ್ರಿ? ಆ ಮನುಷ್ಯ ನೊಂದು ಬೆಂದು ಹೋದ. ಯೋಧಾತ. ನಾನು ವಿದೇಶಕ್ಕೆ ಹೋಗಿ ವಿದೇಶಿ ಸರ್ಕಾರದ ಸಹಾಯದಿಂದ ನಾನು ಬ್ರಿಟಿಷರ ಬಗ್ಗು ಬಡಿಯುತ್ತೇನೆ ಅಂತ ಹೋಗಿ ಟೋಜೋದಲ್ಲಿ ಭಾರತದ ಪ್ರಥಮ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರುವಾ? ಅಲ್ಲ, ಸುಭಾಷ್ ಚಂದ್ರ ಬೋಸ್. ಸಿಂಗಾಪುರದಲ್ಲಿ ಭಾರತದ ಸ್ವತಂತ್ರ ಸರ್ಕಾರ ಸ್ಥಾಪಿಸಿ ಮಂತ್ರಿಮಂಡಲ ರಚಿಸಿ ಅವರು ತಾನು ಭಾರತದ ಪ್ರಥಮ ಪ್ರಧಾನಿ ಅಂತ ಘೋಷಿಸಿಕೊಂಡರು. ಅದಕ್ಕೆ 18 ರಾಷ್ಟ್ರಗಳು ಮನ್ನಣೆ ನೀಡಿದವು. ಇದು ಇತಿಹಾಸ ಗೊತ್ತಾ? ಕರ್ನಾಟಕದ ಒಬ್ಬರು ಹಣಕಾಸಿನ ಮಂತ್ರಿಯಾಗಿದ್ದರು, ಒಬ್ಬರು ಅವರೊಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ಅಂಡಮಾನಿನಲ್ಲಿ. ಅದು ಆಜಾದ್ ಬ್ಯಾಂಕ್ ಅಂತ. ಆಗಿನ ಕಾಲಕ್ಕೆ ಮಹಿಳೆಯರು ಮತ್ತು ಭಾರತದ ಅನೇಕ ಪ್ರೇಮಿಗಳು ಕೊಟ್ಟ ಡೊನೇಷನ್ 50 ಕೋಟಿಗಿಂತಲೂ ಹೆಚ್ಚು ಹಣ ಇತ್ತು. ಅದನ್ನು ಲಾರ್ಡ್ ಮೌಂಟ್ ಬ್ಯಾಟನ್ ಮತ್ತು ಅವರ ಮಿತ್ರ ರಾಜಕಾರಣಿ ಲೂಟಿ ಮಾಡಿದರು. ತನ್ನ ಸ್ನೇಹಿತರ ಒತ್ತಾಯದಿಂದ ಆತ ತಲೆಮರೆಸಿಕೊಂಡು ಹೋಗಿ ರಷ್ಯಾದಲ್ಲಿದ್ದರು. ಅಲ್ಲಿಂದ ಗುಮ್ನಾಂಬಿ ಬಾಬಾ ಹೆಸರಿನಲ್ಲಿ ಅವರು ಇಲ್ಲಿಗೆ ಬಂದರು. ಅಲ್ಲಿ ಅವರು 1985ರಲ್ಲಿ ತೀರ್ಕೊಂಡ್ರು. ಇದು ಇತಿಹಾಸ. ಈ ಇತಿಹಾಸದ ಈ ಸುಳ್ಳುಗಳ ಮೇಲೆ ನೀವು ಕಟ್ಟಿದಿರಿ. ಬಾಬಾ ಸಾಹೇಬ್ ಈ ದೇಶದ ರಾಷ್ಟ್ರಪತಿ ಆಗಬೇಕಾದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದ ಪ್ರಧಾನಿ ಆಗಬೇಕಿದ್ದವರು ಸುಭಾಷ್ ಚಂದ್ರ ಬೋಸ್. ನಮ್ಮ ಭಾರತದ ಚಿತ್ರವೇ ಬದಲಾವಣೆಯಾಗಿ ಹೋಗ್ತಿತ್ತು. ಸರ್ವಶ್ರೇಷ್ಠ ಭಾರತ ಆಗ್ತಿತ್ತು. ಇಲ್ಲಿನ ಜನಸಂಖ್ಯೆಯ ಶಕ್ತಿ, ಅದೊಂದು ಶಕ್ತಿ ಅಂತ ಹೇಳೋಣ, ಅದನ್ನು ದೌರ್ಬಲ್ಯ ಅಂತ ನಾವು ಟೀಕಿಸ ಮಾಡೋದು. ಆ ಶಕ್ತಿಯಲ್ಲಿ ಇವತ್ತೇನು ಮೋದಿ ಅದನ್ನು ವಿಶ್ವಗುರು ಭಾರತ ಅಂಥೇಳಿ ನಿಮಗೆಲ್ಲ ಹೊಟ್ಟೆ ಕಿಚ್ಚಿಗೆ ಕರುಬ್ತೀರಿ. ಟೀಕೆ ಮಾಡಿರಿ, ಯಾವುದನ್ನು ಟೀಕೆ ಮಾಡಿ. ಆದರೆ ಒಂದು ಅಮೆರಿಕದೋಗಿ ಹೋಗಿ ಭಾರತವನ್ನು ಟೀಕಿಸುವ ನಿಮ್ಮ ನಾಯಕನಿಗೆ ಭಾರತನ ವಿಶ್ವಗುರುವಿನ ಸ್ಥಾನಕ್ಕೆ ಕೊಂಡೊಯ್ತೀನಿ ಅಂತ ಎದೆ ಸುಬ್ಬಿಸಿ ಹೇಳುವ ನಾಯಕನಿಗೂ ವ್ಯತ್ಯಾಸ ಇಲ್ವೇನ್ರಿ? ಹಾಂ, ಈ ವ್ಯತ್ಯಾಸ ಇಲ್ಲ. ಇದಕ್ಕೇನು ಹೇಳೋದು? ಕಕ್ಕ ಯಾವುದು ತಿಂಡಿ ಯಾವುದು ಅಂತ ಗೊತ್ತಿಲ್ಲದವರಿಗೆ ನಾನೇನು ಮಾಡಲಿ ರೀ? ಕಕ್ಕವನ್ನೇ ತಿಂಡಿ ಅಂತ ತಿಂದರೆ ತಿನ್ನಿ, ಸಾಯಿರಿ ಆ ಕಡೆ. ಆದರೆ ಅದು ಯಾವುದು ಅಂತ ನಾವು ನಿಮಗೆ ಹೇಳಬೇಕಲ್ವಾ? ತಿಂಡಿ ಯಾವುದು ಕಕ್ಕ ಯಾವುದು ಅಂತ ಹೇಳಬೇಕಲ್ವಾ? ಹಾಂ, ಇದು ನಮ್ಮ ಸಮಸ್ಯೆ. ಹೇಳೋಣ, ನಮ್ಮ ನಾಟಕದಿಂದ ಒಂದಷ್ಟು ಸ್ಫೂರ್ತಿ ಸಿಗಲಿ, ಒಂದಷ್ಟು ಜನರಿಗೆ ಜಾಗೃತಿಗೊಳ್ಳಲಿ. ಹಿಂದೂ ಸಮಾಜ ಇವತ್ತು ಒಂಥರ ಹೇಡಿಗಳ ತಲ ಇದ್ದೇವೆ, ನರಸತ್ತವಂತಿದ್ದೇವೆ. ಅವರ ಪಠ್ಯದ ಫಲ ನಿದ್ದೆ ಬಿಟ್ಟು ಹೇಳ್ರಿ ಒಂದು ಸರಿ. ಮಹಾರಾಷ್ಟ್ರ ನೋಡಿ ಹೇಗೆ ಹೇಳಿತು. ಹೇಳಿ, ನಿದ್ದೆ ಬಿಟ್ಟು ಹೇಳಿ, ಎದ್ದು ನೋಡಿ. ನಮ್ಮ ಆದರ್ಶ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಇದೆ, ಶಂಖ ಇದೆ. ಯಾಕೆ ಅಂತ ತಿಳ್ಕೊಂಡು ಮಾತಾಡಿ. ಶಂಖ ಚಕ್ರವನ್ನು ಸುಮ್ಮನೆ ಹಿಡ್ಕೊಂಡು ಶ್ರೀಕೃಷ್ಣ ನಿಂತಿದ್ದಾರ? ಶಿಷ್ಟ ರಕ್ಷಣೆಗೆ ದುಷ್ಟ ಸಂಹಾರಕ್ಕೆ ಬಂದಾಗ ಚಕ್ರವನ್ನು ಪ್ರಯೋಗಿಸಬೇಕಾಗುತ್ತೆ ಅಂತೇಳಿ ಸಿಂಬಲ್ ಅದು. ನಾವು ಹಾಗಂತೇಳಿ ಪೊಲೀಸ್ ಸ್ಟೇಷನ್ಗೆ ಬೇಕಿ ಕೊಡಿ, ಆ ಬಸ್ಸಿಗೆ ಕಲ್ಲೆಸಿರುತ್ತಲ್ಲ. ಒಂದು ಸರಿ ಹೇಳಿ, ನೀವು ಎದ್ದು ನಿಂತರೆ ಸಾಕು, ಭಾರತ ವಿಶ್ವದಲ್ಲಿ ಎದ್ದು ನಿಲ್ಲುತ್ತದೆ. ದುಷ್ಟ ಶಕ್ತಿಗಳು ಪತರಗಟ್ಟಿ ಹೋಗ್ತವೆ. ಅದನ್ನು ಮಾಡಿ, ನೀವು ಮಾಡಿ ನೋಡಿ. ನಮಗೆ ವಯಸ್ಸಾಗಿದೆ ನೋಡಿ, ಇದೆಲ್ಲ ಬೆಳ್ಳಗಾಗಿದೆ. ಹೆಚ್ಚು ಕಾಲ ನಮಗೆ ಏನು ಇದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲವೂ ಬೇಡ, ಜಡತ್ವ ಬಂದು ಬಿಟ್ಟಿದೆ. ನಮ್ಮ ಯುವ ಸಮಾಜ ಎದ್ದು ನಿಲ್ಲಬೇಕು. ಯುವ ಸಮಾಜವೇ ಸತ್ತು ಹೋದರೆ ನಾವೇನು ಮಾಡೋಕ್ಕಾಗುತ್ತೆ? ನಮಗೇನು ಬೇಡ, ಮೊಬೈಲೊಂದು ಸಾಕು ಅಂತ ಅದರಲ್ಲೇ ಮುಳುಗಿ ಹೋದರೆ ನಾವೇನು ಮಾಡೋಕ್ಕಾಗುತ್ತೆ? ಈ ದೇಶ ಬೇಡ, ಈ ಸಮಾಜ ಬೇಡ, ತಂದೆ ಬೇಡ, ತಾಯಿ ಬೇಡ. ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ನನ್ನ ಇನ್ನೊಂದು ಮಗ ಜಪಾನ್ನಲ್ಲಿದ್ದಾನೆ, ನನ್ನ ಮಗಳು ಎಲ್ಲಿ
ಇನ್ನೊಂದು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ನೀವೆಲ್ಲಿದ್ದೀರಿ? ನಾವು ವೃದ್ಧಾಶ್ರಮದಲ್ಲಿದ್ದೀವಿ ಅಂತ. ತಂದೆ ತಾಯಿ, ಇದು ನಮ್ಮ ಯೋಗ್ಯತೆ ಅಲ್ಲ, ಇದು ನಮ್ಮ ಯೋಗ್ಯತೆ ಅಲ್ಲ. ಅಲ್ಲಿ ವಿದೇಶದಲ್ಲಿ ಮಗ ಇದ್ದರೂ ಕೂಡ ತಂದೆ ತಾಯಿಯನ್ನು ಪ್ರತಿನಿಧಿಸುವ ಧ್ಯಾನಿಸುವ ಕ್ರಿಯೆ ಆಗಬೇಕು. ಅವರಿಗೆ ಅವರ ರಕ್ಷಣೆಯ ಸುರಕ್ಷತೆ ಬಗ್ಗೆ ಆತ ಚಿಂತೆ ಮಾಡಬೇಕು. ಇದು ನಮ್ಮ ಸಮಾಜ ಆಗಬೇಕು. ಆಗ್ತಾ ಇಲ್ಲಲ್ಲ, ಅದಕ್ಕೆ ನಾವು ರಂಗಭೂಮಿ ಒಂದು ಮಾಧ್ಯಮ, ರಂಗಭೂಮಿಯಲ್ಲಿ ಹೊರತೀವಿ. ಜಾಗೃತಿ ಮಾಡೋಕ್ಕಾಗ್ತದ ಗೊತ್ತಿಲ್ಲ. ಎಲ್ಲವನ್ನು ಬದಲು ಮಾಡಿಬಿಡ್ತೀನಿ ಅಂತ ಹೇಳೋ ಭ್ರಮೆ ನಮಗೇನಿಲ್ಲ. ಆ ಭ್ರಮೆ ಏನಿಲ್ಲ ಮೇಡಮ್, ಎಲ್ಲವನ್ನು ಬದಲು ಮಾಡಿಬಿಡ್ತೀವಿ ನಾಟಕದಿಂದ. ಅದೆಲ್ಲ ಸಾಧ್ಯ ಇಲ್ಲ. ಮಾಡೋದನ್ನು ಮಾಡ್ತೀವಿ, ಹೇಳೋದನ್ನು ಧೈರ್ಯದಿಂದ ಸುಳ್ಳುಗಳ ಪೊರೆಯನ್ನು ಕಳಚಿ ಹಾಕ್ತೀವಿ. ನೋಡಿ, ಮಹಾತ್ಮ ಗಾಂಧೀಜಿಯವರು ಅವರ ಆತ್ಮಕಥನದಲ್ಲಿ ಬರ್ಕೊಂಡಿದ್ದಾರೆ. ಏನು ಬರ್ಕೊಂಡಿದ್ದಾರೆ ಅಂದರೆ, ಅವರ ಆತ್ಮಕಥನದಲ್ಲಿ ಸತ್ಯಾರ್ಥಿ ಅವರ ಟೈಟಲ್ ಅದು. ನಾನು ಸತ್ಯದ ಅನ್ವೇಷಣೆಯಲ್ಲಿದ್ದೇನೆ, ನಾನು ನನ್ನ ಕಾಮನಿಯಂತ್ರಣದ ನಿಗ್ರಹದ ಪರೀಕ್ಷೆ ಮಾಡಿಕೊಳ್ಳಬೇಕು ಅಂತ ಬಯಸಿದೆ. ಅದಕ್ಕೆ ಏನು ಮಾಡಿದ್ರಿ ಮಹಾತ್ಮ? ನಾನೂ ಬೆತ್ತಲಾಗಿ ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿಸಿ, ಯೌವನದ ಹೆಣ್ಣು ಮಕ್ಕಳು, ಮುದುಕಿಯರಲ್ಲ, ಬೆತ್ತಲಾಗಿಸಿ ಅವರ ಜೊತೆಯಲ್ಲಿ ಮಲಗುತ್ತಿದ್ದೆ. ವೆಲ್, ನೀವು ಮಹಾತ್ಮರು, ನೀವು ಮಲಗಿದರೂ ಈ ದೇಶ ಏನು ಹೇಳೋದಿಲ್ಲ. ವಕೀಲೆ ಕೇಳ್ತಾಳೆ, ಅವಳು ಹೆಣ್ಣು ಮಗಳು, ಆ ಮಲಗಿದ್ರಲ್ಲ ಹೆಣ್ಣು ಮಗಳು, ಅವಳ ಚಾರಿತ್ರ್ಯದ ಕಥೆ ಏನು? ಅವರಿಗೆ ವ್ಯಕ್ತಿತ್ವ ಇರಲಿಲ್ಲ ಅಂದರೆ, ವ್ಯಕ್ತಿತ್ವ ಇಲ್ಲದರ ಜೊತೆ ಏನು ಬೇಕಾದರೂ ಮಾಡ್ಬೋದಾ? ಏನು ಬೇಕಾದರೂ ಅಂದರೆ, ಅದು ಅವೆಲ್ಲ ಅವ್ರ ತಪ್ಪನ್ನೆಲ್ಲ ಒಪ್ಪಿಕೊಂಡಾರಲ್ಲ, ಅದೇ ಶ್ರೇಷ್ಠ ಅಂತೇಳಿ ಅನೇಕರು ಒಪ್ಪಿಕೊಳ್ತಾರೆ. ರೇಪ್ ಮಾಡಿದವನು, ನನ್ನ ತಪ್ಪಾಯಿತು, ನಾನು ರೇಪ್ ಮಾಡಿಬಿಟ್ಟೆ, ಬಿಟ್ಬಿಡ್ತೀರಾ? ಬಿಟ್ಬಿಡೋಕ್ಕಾಗತ್ತಾ? ಆಗ ಮಹಾತ್ಮ ಗಾಂಧಿಗೆ ಏನು ಶಿಕ್ಷೆ? ಅದನ್ನು ಓದಿ ನಾವು ಏನನ್ನು ತಿಳ್ಕೊಳ್ಬೇಕು? ಕಾಮ ನಿಯಂತ್ರಣದ ಪರೀಕ್ಷೆ. ಹಾಗಾಗಿ ಆ ಮಲಗಿದ ಹೆಣ್ಣುಮಕ್ಕಳು, ಅವ್ರ ಬಗ್ಗೆ ಒಂದು ಕ್ಷಣವೂ ಯಾರೂ ಯೋಚನೆ ಮಾಡೋದಿಲ್ಲ. ಮಹಾತ್ಮರ ಈ ಪ್ರಭಾವಳಿ ಇದೆಯಲ್ಲ, ಅದರ ಮುಂದೆ, ಅದರ ಹಿಂದೆ ಕತ್ತಲಿನಲ್ಲಿ ನಡೆದ ಈ ಅನೇಕ ಅಕೃತ್ಯಗಳೇನಿದೆ, ಅದು ಬಯಲಾಗಬೇಕಲ್ವ ಮೇಡಮ್? ಆ ಪ್ರಭಾವಳಿಯ ಬೆಳಕಿನಲ್ಲಿ ನಾವೆಲ್ಲವನ್ನು ಮುಚ್ಚಿಬಿಟ್ರೆ, ಸಾವರ್ಕರ್ ಹೇಳ್ತಾರೆ, ಗಾಂಧೀಜಿಯ ಚರಕ, ನೂಲು, ಅವರ ಬಟ್ಟೆ ಕಳಚುವಿಕೆ, ಹೆಣ್ಣು ಮಕ್ಕಳ ಬಗ್ಗೆ ಅವರು ನಡೆದುಕೊಂಡ ರೀತಿ, ತನ್ನ ಮಗನನ್ನೇ ಬೀದಿಗೆ ತಳ್ಳಿದ ಆದರ್ಶ, ಇದೆಲ್ಲ ಈ ಭಾರತೀಯರಿಗೆ ಹೊಸತು. ಅವರ ಕಣ್ಕಟ್ಟು ಆಟಕ್ಕೆ ಜನ ಮರುಳಾಗಿ ಬಿಟ್ಟರು. ಕೊನೆಗೊಮ್ಮೆ ಅವರು ಮಹಾತ್ಮರೇ ಆಗಿಬಿಟ್ಟರು. ಮಹಾತ್ಮರು ಫುಲೆ, ನಿಜವಾದ ಮಹಾತ್ಮ ಫುಲೆ, ನಿಜವಾದ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಕೃಷ್ಟ ಸಮಾಜವನ್ನು ಅವರಿಗೆ ಒಂದು ಧ್ವನಿಯಾಗಬೇಕು, ಅವರಿಗೆ ಶಿಕ್ಷಣ ಸಿಗಬೇಕು, ಅವರು ಪ್ರಾಣಿಗಳಲ್ಲ, ಅವರು ಕೂಡ ಮನುಷ್ಯರೇ ಅಂತ ಹೇಳಿ ತನ್ನ ಜೀವಿತದ ಕೊನೆಯವರೆಗೂ ಹೋರಾಡ್ತಲೇ ಮಾಡಿದ ಅವರು ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಪುಸ್ತಕವನ್ನೇ ಓದದೆ, ಯಾರೋ ಅವರ ಬಗ್ಗೆ ಬರೆದದ್ದನ್ನು ಓದಿಕೊಂಡು ಕುಣಿಯುವವರಲ್ಲ, ದಲಿತ ಅಂತ ಹೇಳ್ಕೊಂಡು ಕುಣಿಯುವವರಲ್ಲ. ನೀವು ಅಂಬೇಡ್ಕರ್ ಅವರನ್ನು ಓದೋದಾದರೆ ಅವರು ಹೇಳಿದ್ದನ್ನು ಓದಿ, ಅವರು ಮಾಡಿದ ಭಾಷಣಗಳನ್ನು ಓದಿ, ಅವರೇ ಬರೆದ ಪುಸ್ತಕಗಳನ್ನು ಓದಿ. ಅವರ ಬಗ್ಗೆ ಯಾವನೋ ಒಬ್ಬ ಕತೆ ಕಟ್ಟಿ ರಂಜಿತ ಬರೆದನ್ನು ಓದಿಕೊಂಡು ತಲೆ ಕೆಡಿಸ್ಕೊಂಡು ಕುಣಿಯಬೇಡಿ. ನಾನು ಹೇಳೋದಿಷ್ಟು, ಅಂಬೇಡ್ಕರನ್ನು ಓದ್ತಾ ಹೋದಂತೆ ಈ ಭಾರತದ ಕಂಡ ಸರ್ವಶ್ರೇಷ್ಠ ನಾಯಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು 100 ಬಾರಿ ಹೇಳ್ತೇನೆ. ನನಗೆ ಆದರ್ಶ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ನಿಷ್ಠೆಗಾಗಿ, ದಲಿತರ ಬಗ್ಗೆ ಇರುವ ಅವರ ಕಾಳಜಿಗಾಗಿ, ನಿಮ್ನ ವರ್ಗದ ಬಗ್ಗೆ ಅವರು ಹಾಕಿಕೊಟ್ಟ ದಾರಿಗಾಗಿ, ಈ ಆದರ್ಶಗಳು ನಮ್ಮ ಲೈಫಲ್ಲಿ ನಾವು ನೋಡ್ಕೊಳ್ಬೇಕಲ್ವ. ನಾವು ನಮ್ಮ ಜೊತೆಯಲ್ಲಿರುವ ಅನೇಕ ಯಾರು ಅವರು ನಿಮ್ನ ವರ್ಗದ ದಲಿತ, ಅವರನ್ನು ನಾವು ಗೌರವಿಸಬೇಕಲ್ವ. ಅವರನ್ನು ಜಾತಿಯಿಂದ ನೋಡೋಕ್ಕಾಗುತ್ತಾ? RSS ಎಂದೂ ಜಾತಿಯಿಂದ ನೋಡಿಲ್ಲ. ಅದು RSS ಅನ್ನು ಗೊತ್ತಿಲ್ಲದವರು ಏನೋ ಮಾಡುವ ಮಾತುಗಳು. ಹೌದು, ಬ್ರಾಹ್ಮಣರು ಇದ್ದಾರೆ ಅಂದ ಮಾತ್ರಕ್ಕೆ ಬ್ರಾಹ್ಮಣರು ಇರಬಾರ್ದೇನು ಅಂತ ಕಾನೂನು ಇದೆಯಾ? RSS ಅಲ್ಲಿ ಎಂದೂ ಜಾತಿಯನ್ನು ತೋರಿಸಿ ಅಂತ ಹೇಳಿಲ್ಲ. ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ, ನಮಗೆ ಎಲ್ಲಿ ನೋಡಿ ನಿನ್ನ ಜಾತಿ ಯಾವುದು? ನೀನು ಹೊಲೆಯ ಅಂದರೆ ನೀ ಬೇಡ ಹೋಗು, ನೀನು ಯಾವುದು ಚಮ್ಮಾರ, ನೀವು ಬೇಡ ಹೋಗು, ಈಗ ಹೇಳಿದಾರ ಎಲ್ಲಾದರೂ? ಹಿಂದೂ ಒಂದೇ ಅವರ, ಹೌದು ಹಿಂದೂ ಅಷ್ಟೇ. ಅದಕ್ಕೆ ಹೇಳೋದು, ಜಾತಿ ಇಲ್ಲ. ಅದರಿಂದಲೇ ನೋಡಿ 2 ಸಂಘಟನೆಗಳು 1925ರಲ್ಲಿ ಬಂದವು. ಒಂದು RSS,
ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ. ಕಮ್ಯುನಿಸ್ಟ್ ಪಾರ್ಟಿ 1925 ಸ್ಥಾಪನೆ ಆಗಿದ್ದು, ಅದು ಗೊತ್ತಾ ಮೇಡಮ್? ನೋಡಿ, ಯಾವುದು ಬೆಳೆಯಿತು, ಯಾವುದು ನಾಶವಾಗಿ ಹೋಯಿತು. ವೆಸ್ಟ್ ಬೆಂಗಾಳಲ್ಲಿ ಕಮ್ಯುನಿಸ್ಟ್ ಇಲ್ಲ, ಕೇರಳದಲ್ಲಿ ಸಮ್ಮಿಶ್ರ ಹೌದು, ಇಲ್ಲ, ಅಲ್ಲಿಯೂ ಯಾವ ರಾಜ್ಯದಲ್ಲೂ ಕಮ್ಯುನಿಸ್ಟ್ ಇಲ್ಲ. ನಮ್ಮ ವಿಧಾನಸಭೆಯಲ್ಲಿ ಕಮ್ಯುನಿಸ್ಟರು ಇಲ್ಲವೇ ಇಲ್ಲ, ಇನ್ನವರು ಗೆಲ್ಲೋದು ಇಲ್ಲ. ಯಾವ ರಾಜ್ಯದಲ್ಲೂ ಕಮ್ಯುನಿಸ್ಟರು ಇಲ್ಲ. ಆದರೆ RSS ದೇಶವ್ಯಾಪಿ ಅಲ್ಲ, ವಿಶ್ವವ್ಯಾಪಿ ಬೆಳೆದಿದೆ. RSS ವಿಶ್ವವ್ಯಾಪಿ ಬೆಳೆದಿದೆ. ಅದರ ಅನೇಕ ಸಂಘ ಪರಿವಾರ ಸಂಸ್ಥೆಗಳು ಬೃಹತ್ಕಾರವಾಗಿ ಬೆಳೆದಿದೆ. ಸೇವಾ ಸಂಸ್ಥೆಗಳು, ವನವಾಸಿ ಕಲ್ಯಾಣ, ವಿಶ್ವ ಹಿಂದೂ ಪರಿಷತ್, 2ನೇ ಸರಸಂಘ ಚಾಲಕ ಸ್ಥಾಪಿಸಿದದು, ಗುರೂಜಿ ಸ್ಥಾಪಿಸಿದವು ವಿಶ್ವ ಹಿಂದೂ ಪರಿಷತ್ತನ್ನು. ಅದು ನಡೆಸುವಂಥ ವಿದ್ಯಾ ಸಂಸ್ಥೆಗಳು, ಅದು ನಡೆಸ್ತಿದ್ದ ಸೇವಾ ಕಾರ್ಯಗಳು ವಿಶ್ವವ್ಯಾಪಿ ಬೆಳೆದಿದೆಯಲ್ಲ, ಭಾರತ ವ್ಯಾಪಿ ಬೆಳೆದಿದೆಯಲ್ಲ. ಹೇಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು? ಈ ಥರದ ಸಿದ್ದರಾಮಯ್ಯ ಥರ ಹೇಳುವ ಜಾತಿ ಪ್ರಕರಣದಿಂದ ಆಯಿತಾ? ಇಲ್ಲಲ್ಲ, ಎಲ್ಲೂ ಕೇಳಿಲ್ಲ. ನೀನು ಯಾವ ಜಾತಿ ಕೊಡವನ, ನೀ ಬಾ ಅಂತ ಕೇಳ್ದಿಲ್ಲ. ನೀನು ಬ್ರಾಹ್ಮಣನ ಜನವಾರ ಮುಟ್ಟಿ ನೋಡಿ, ಜನವಾರ ತೋರಿಸು ಅಂತ ಹೇಳಿ ಬಂದಿಲ್ಲ. ಅದಲ್ಲ ಅದು. ಈಗ 100 ವರ್ಷ ಆಗ್ತಾ ಬರ್ತಾ ಇದೆ. 2025ಕ್ಕೆ 100 ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಆಗ್ತದೆ. ಇಡೀ ದೇಶದ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭ್ರಮಿಸ್ತಾರೆ. ಯಾಕೆಂದರೆ ಅದು ಮಾಡಿದ ಕಾರ್ಯಗಳು ಆಗಿವೆ. ಯಾಕಾಗಿ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಗಣವೇಷಧಾರಿಗಳಾಗಿ ನಮ್ಮ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದರೆ ಅಂದರೆ, ಚೈನಾ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ಯೋಧರಿಗೆ ಆಹಾರ ಒದಗಿಸುತ್ತಾ ಅವರ ಬೆಂಗಾರಾಗಿ ದುಡಿದವರು ಚಡ್ಡಿ ಹಾಕಿದ ಈ RSSನವರು. ಇದನ್ನು ಕಣ್ಣಾರೆ ಕಂಡರು ನೆಹರು. ನಮ್ಮ ಭಾರತ ಸೋತು ಹೋಯಿತು, ಆ ವಿಚಾರ ಬೇರೆ. ಇದು ನೆಹರು ಮತ್ತು ಮೆನನ್ ಪ್ರಮಾದದಿಂದ ಸೋತು ಹೋಯಿತು. ಅವರು ದಾಳಿ ಮಾಡಿದಾಗ ಇಂಡೋ ಚೈನಾ ಪಾಯ್ ಅಂತೇಳಿ ಭಜನೆ ಮಾಡ್ತಾ ಕೂಳ್ತರು. ಮೇಜರ್ ತಿಮ್ಮಯ್ಯ, ಕೊಡಗಿನ ಹುಲಿ, ಅವ್ರು ಸಾರಿ ಹೇಳಿದರು. ಆಗ ಅವರು ಜನರಲ್ ಆಗಿದ್ದರು, ಮೇಜರ್ ತಿಮ್ಮಯ್ಯ. ಅವ್ರು ಹೇಳಿದ್ರು, ನಮ್ಮ ಸೈನಿಕರಿಗೆ ಬೂಟು ಕೊಡಿ, ಆ ಮಂಜುಗಡ್ಡೆಯಲ್ಲಿ ಕೈಗೆ ಒಳ್ಳೆಯ ಗ್ಲೌಸ್ ಕೊಡಿ. ಓಬಿರಾಯನ ಕಾಲದ ತುಪಾಕಿ ಇಟ್ಕೊಂಡು ಅವರೇನೋದು ಆಧುನಿಕ ವೆಪನ್ಸ್ಗಳನ್ನು ತರಿಸಿ. ಅವ್ರ ಮಾತು ಕೇಳಲಿಲ್ಲ. ಇಲ್ಲಿ ಬಿಡ್ರಿ, ನೀನು ಯುದ್ಧ ಮಾಡುವ ಹಪಾಪಿಕೆ ಅಂತ ಅವ್ರನ್ನ ಅವಮಾನಿಸಿದ್ರು. ಈ ಜನರಲ್ ತಿಮ್ಮಯ್ಯನ ಸೋತ್ತು ಹೋಯ್ತು ಇಂಡಿಯಾ. ಅನಾವಶ್ಯಕ ಮಿಡಿತೆಗಳಂತೆ ಸತ್ತೋದ್ರು ನಮ್ಮ ಯೋಧರು. ಅವರಿಗೆ ಬೇಸರ ಆಗಲಿಲ್ಲ. ಇವತ್ತು ಚೈನಾ ಭಾರತವನ್ನು ಟಚ್ ಮಾಡೋದಕ್ಕೆ ಹೆದರ್ತಾ ಇದೆ. ಅಂಥ ನಾಯಕತ್ವ ಬೇಕು ಈ ದೇಶಕ್ಕೆ. ತಾನು ವಿಶ್ವಗುರು ಆಗೋದಕ್ಕೆ ಭಾರತವನ್ನೇ ಮಾರಿಬಿಡುವ ಸಂಚು ಮಾಡಲಿಲ್ಲ. ಭಾರತದ ಪ್ರತಿ ಅಂಗುಲವೂ, ಪ್ರತಿ ಕ್ಷಣವೂ, ಪ್ರತಿ ಭಾರತೀಯನೂ ನನ್ನ ಆಸ್ತಿ, ನನ್ನ ದೇಹದಕ್ಕೆ ಭಾಗ ಅಂತ ಹೇಳುವ ನಂಬುವಂಥ ಒಬ್ಬ ಪ್ರಾಮಾಣಿಕರು ಬೇಕಾಗಿದೆ. ಭಾರತ ಮಾತೆ ಬಂಜೆ ಅಲ್ಲ. ಒಬ್ಬರಲ್ಲದು ಒಬ್ಬ ಹುಟ್ಟಿ ಬರುತ್ತಾರೆ, ನಿಮ್ಮ ಅಕೃತ್ಯಗಳನ್ನೆಲ್ಲ ಬಯಲು ಮಾಡ್ತಾರೆ. ದೇಶಕ್ಕೊಂದು ಆಶಾದೀಪವನ್ನು ತೋರಿಸಲಿಕ್ಕೆ ಜನರು ಬಂದೇ ಬರ್ತಾರೆ. ಅದು ಭಾರತ. ಹಾಗಾಗಿ ಭಾರತ ಇವತ್ತು ವಿಶ್ವಗುರುವಿನ ಸ್ಥಾನಕ್ಕೆ ಹೋಗ್ತಾ ಇದೆ. ನಾವೆಲ್ಲ ಹೆಮ್ಮೆಯಿಂದ ಇವತ್ತು ನೀವು ಯಾವ ದೇಶ, ನಾನು ಭಾರತೀಯ ಅಂತೇಳಿ ಅಮೇರಿಕಾದಲ್ಲೂ ಹೇಳ್ಬೋದು, ಬ್ರಿಟನ್ನಲ್ಲೂ ಹೇಳ್ಬೋದು, ಜಪಾನಿನಲ್ಲೂ ಹೇಳ್ಬೋದು, ಜರ್ಮನಿ ಎಲ್ಲೂ ಬೇಕಾದರೂ ಹೇಳ್ಬೋದು. ಹಿಂದೆ ಇತ್ತಾ ಈ ಪರಿಸ್ಥಿತಿ? ಹೇಗೆ ಬರುತ್ತೆ? ಇದು ನಮ್ಮ ಸತ್ಯವನ್ನೇ ಹೇಳುತ್ತೇನೆ ಅಂತ ಹೊರಟ ನಾಟಕಗಳ ಒಂದಷ್ಟು ಪೀಠಿಕೆಗಳಷ್ಟೇ. ಇದು ನಾಟಕದಲ್ಲಿ 3 ಗಂಟೆಯ ಅವಧಿಯಲ್ಲಿ ನಿಮಗೆ ಮನರಂಜನೆಯನ್ನು ನಾವು ಕೊಡೋದಿಲ್ಲ, ಅದು ಮನರಂಜನೆಯೂ ಸಿಗುತ್ತದೆ. ನಿಮ್ಮ ಬುದ್ಧಿಗೆ ಆಹಾರವಾಗುತ್ತದೆ. ನಿಮ್ಮ ದೇಶಭಕ್ತಿಗೆ ಎಣ್ಣೆಯನ್ನು ಹಚ್ಚುತ್ತೇವೆ. ಆ ಉರಿಯುವ ದೀಪ ಆರದಿರಲಿ ಎಂದು. ಬನ್ನಿ ನಾಟಕಕ್ಕೆ. ಮತ್ತೊಮ್ಮೆ ಹೇಳ್ತೇನೆ, ನಾಟಕ ಡಿಸೆಂಬರ್ 9ಕ್ಕೆ ಕಲಾಗ್ರಾಮದಲ್ಲಿ, 11-12ಕ್ಕೆ ಯುವಪಥ ಜಯನಗರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಅದೇನು ತುಂಬ ಸಾವಿರಾರು ಜನ ಕೂತ್ಕೊಳ್ಳುವ ಜಾಗ ಏನಲ್ಲ. 300 ಅಷ್ಟು ಜನ ಕೂರುವಂಥ ಜಾಗ. ಬನ್ನಿ, ಕರಿತೇನೆ ನಾನು, ಪ್ರೀತಿಯಿಂದ ಬನ್ನಿ ಸರ್. ಅದು ಪುಸ್ತಕ ರೂಪದಲ್ಲೂ ಕೂಡ ಬಿಡುಗಡೆ ಆಗುತ್ತೆ. ಹೌದೌದು, ಅಂದರೆ ಹೇಳಕ್ಕೆ ಮಾಡ್ತೀನಿ ನೋಡಿ ಮೇಡಮ್. ನಮ್ಮ ರೋಹಿತ್ ಚಕ್ರತೀರ್ಥ ಅವರು ಕೂಡ ಸಾಕಷ್ಟು ಈ ಅಧ್ಯಯನಶೀಲರು, ಈ ರಾಷ್ಟ್ರದ ಕಲ್ಪನೆ ಇಟ್ಟುಕೊಂಡೇ ಪ್ರಕಾಶನವನ್ನು ತೆರೆದಿದ್ದಾರೆ. ಅವರು ಅವರ ಗೆಳೆಯ ಶಶಾಂಕ್ ಅಂತೇಳಿ ಇಬ್ಬರು ಅಯೋಧ್ಯ ಪ್ರಕಾಶನ ಅಂತೇಳಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ
ಅವ್ರು ಮಾಡ್ತಾಯಿದ್ದಾರೆ. ಅದರಲ್ಲಿ ನನ್ನ 3 ನಾಟಕಗಳು ಪ್ರಿಂಟ್ ಆದವು. ಸತ್ಯವನ್ನೇ ಹೇಳುತ್ತೇನೆ ನಾಟಕವನ್ನು ಅವರು ಪ್ರಕಟ ಮಾಡಿದ್ದಾರೆ. ಅದು ಕೂಡ ಮಾರಾಟದಲ್ಲಿ ಸಿಗ್ತಾ ಇದೆ, ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಖಂಡಿತ. ಸೊ ಹಾಗಾಗಿ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಯಾಕಂದರೆ ಹೆಚ್ಚಾಗಿ ನಾಟಕ ಅಂತ ಹೇಳಿದಾಗ ಅಲ್ಲಿ ಒಂದು ಕಲ್ಪಿತವಾದಂತಹ ಒಂದು ಪಾತ್ರಗಳು ಬರುತ್ತೆ, ಅಲ್ಲಿ ಸೃಷ್ಟಿ ಮಾಡ್ತಾರೆ ಪಾತ್ರಗಳನ್ನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನನ್ನು ಕೊಡೋಣ. ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂಥದ್ರಲ್ಲಿ ಯಾವುದೇ ಕಪೋಲ ಕಲ್ಪಿತವಾದಂತಹ ಪಾತ್ರಗಳಿರೋದಿಲ್ಲ, ಸತ್ಯವನ್ನೇ ಹೇಳೋದಕ್ಕೆ ಹೊರಟಿರುವಂಥದ್ದು. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ನೋಡಿ, ರಂಗಭೂಮಿಯಲ್ಲಿ ಕೆಲವರು ಇಂಡೈರೆಕ್ಟಾಗಿ ತೋರಿಸಿ ಅವರು ಏನೋ ಹೇಳಿದ್ದೀವಿ ಅಂತ ಹೊರಡ್ತಾರೆ. ಉದಾಹರಣೆಗೆ ಮೋದಿ ಥರ ಗಡ್ಡ ಬಿಟ್ಟುಕೊಂಡು, ಮೋದಿ ಥರ ಜುಬ್ಬ ಇಟ್ಕೊಂಡು ಬಂದು ಸಂಗೋಲನ್ನು ಕೈಯಲ್ಲಿ ಹಿಡಿದು ಯಾವುದೋ ಒಂದು ರಂಗಾಯಣದಲ್ಲಿ ಇತ್ತೀಚೆಗೆ ಮಾಡಿದರು. ಜನರಿಗೆ ಅದು ಮೋದಿ ಅಂತ ಗೊತ್ತಾಗುತ್ತೆ, ಅವರು ಮೋದಿ ಅಂತ ಹೇಳಲ್ಲ. ಅಷ್ಟು ಪುಕ್ಕಲ ನಾನಲ್ಲ. ಯಾಕೆಂದರೆ ಗಾಂಧಿಯನ್ನು ಗಾಂಧಿ ಅಂತಲೇ ತೋರಿಸ್ತೀವಿ, ನೆಹರೂವನ್ನು ನೆಹರು ಅಂತಲೇ ತೋರಿಸ್ತೀವಿ. ಗಾಂಧಿಯಂತೆ ಮಾಡಿ ಇದು ಗಾಂಧಿ ಅಂತ ಹೇಳೋ ನಿಮ್ಮ ಪುಕ್ಕಲತನ ನಮಗಿಲ್ಲ. ನೀವು ಅದನ್ನೆಲ್ಲ ಮಾಡ್ತಾ ನೀವು 60 ವರ್ಷದಿಂದ ಬಂದಿದ್ದೀರಿ. ನಾವು ಪ್ರಾಮಾಣಿಕವಾಗಿ ಇದನ್ನು ಸತ್ಯದ ಅನಾವರಣ ಮಾಡಲಿಕ್ಕೆ ಈ ಸ್ಕ್ರಿಪ್ಟನ್ನು ಬರೆದಿದ್ದೇವೆ. ರಂಗಭೂಮಿಯಲ್ಲಿ ಇದೊಂದು ಪ್ರಯೋಗವನ್ನು ಮಾಡಿದ್ದೇವೆ. 12 ಶೋಗಳಲ್ಲಿ ಜನ ಇದನ್ನು ಮೆಚ್ಚಿದ್ದಾರೆ. ಮೆಚ್ಚಿದ್ದು ಹೇಗೆ ಅಳತೆಗೋಲು? ಎಲ್ಲ ನುಗ್ಗಿ ಬಂದು ನಾಟಕ ನೋಡಿದ್ದು ನಮಗೆ ಸಾಕ್ಷಿ, ಟಿಕೆಟ್ ಇಲ್ಲ ಅಂತೇಳಿ ಹೇಳಿದ್ದು ನಮಗೆ ಸಾಕ್ಷಿ. ಒಂದು ಸಿನಿಮಾದ ಒಂದು ನಾಟಕದ ಸಕ್ಸಸ್ ಏನೆಂದರೆ ಜನ ನೋಡೋದು. ಜನ ಹೆಚ್ಚು ನೋಡಿದರೆ, ಜನರಲ್ಲಿ ನಾವು ಟಿಕೆಟ್ ಮಾರಿ ಅಥವಾ ಟಿಕೆಟು ಫೋರ್ಸಿಬಲಿ ಮಾರಿ ಜನರೇ ಇಲ್ಲ ಅಂದರೆ ಅದು ಫೇಲ್ಯೂರ್. ಆ ದೃಷ್ಟಿಯಿಂದ ಈ ನಾಟಕ 12 ಶೋಗಳಲ್ಲಿ ನಾನು ಸುಮಾರು 50ಕ್ಕಿಂತ ಹೆಚ್ಚು ಶೋ ಮಾಡಬೇಕು ಅಂತ ನಮ್ಮ ಬಯಕೆ ಇದೆ. ಇದು ಪ್ರಾರಂಭ ಅಷ್ಟೇ. ಇದು ಮಾಡಬೇಕು ಅಂತಿದೆ. ಬನ್ನಿ, ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ, ನಮಗೆ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ 43 ಪುಸ್ತಕಗಳನ್ನು ಅಧ್ಯಯನ ಮಾಡುವ ಒಂದು ಕರ್ತವ್ಯದ ಅಡಿಯಲ್ಲಿ ಇದನ್ನು ಸೃಷ್ಟಿ ಮಾಡಿದ್ದೇವೆ. ಅದನ್ನು ಮರುಸೃಷ್ಟಿಯಾಗಿ ನಿಮಗೆ ತೋರಿಸ್ತಾ ಇದ್ದೇವೆ. ಬನ್ನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ವೀಕ್ಷಕರಲ್ಲಿ ಇದೊಂದೇ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸತ್ಯವನ್ನೇ ಹೇಳ್ತೇನೆ ಅನ್ನುವಂಥ ನಾಟಕವನ್ನು ಮಿಸ್ ಮಾಡದೆ ನೋಡಿ. 9ನೇ ತಾರೀಕಿಗೆ, 11ನೇ ತಾರೀಕಿಗೆ ಮತ್ತು 12ನೇ ತಾರೀಕಿಗೆ ಈ ನಾಟಕ ಇರುತ್ತೆ. ದಯವಿಟ್ಟು ಯಾವುದೇ ಒಂದು ಎಕ್ಸ್ಕ್ಯೂಸ್ ತಗೊಳ್ಳದೆ ದಯವಿಟ್ಟು ಹೋಗಿ ನೋಡಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ವರ್ಷ ಬರೇ ಸುಳ್ಳನ್ನು ನಾವು ಕಲ್ತ್ಕೊಂಡು ಬಂದಿದ್ವಿ, ಅದೇ ಸತ್ಯ ಅಂತ ಅಂದ್ಕೊಂಡ್ವಿ. ಕೇವಲ ಮುಸಲ್ಮಾನರ ಓಲೈಕೆಗೋಸ್ಕರನೇ ಎಲ್ಲ ಸುಳ್ಳನ್ನು ಸತ್ಯ ಅನ್ನುವಂತಹ ರೀತಿಯಲ್ಲಿ ನಮಗೆ ಬಿಂಬಿಸ್ತಾ ಬಂದರು. ಆದರೆ ಈಗ ಅಡ್ಡಂಡ ಕಾರ್ಯಪ್ಪ ಅವರು ಕರಿನೀರ ವೀರ ಮೂಲಕ ಸಾವರ್ಕರ್ ಅವರ ಸತ್ಯವನ್ನು ಬಿಚ್ಚಿಡ್ತಾ ಹೋದರು. ಇನ್ನು ಟಿಪ್ಪುವಿನ ಬಗ್ಗೆ ಕೂಡ ಆತ ಎಂತಹ ಮತಾಂಧ, ಆತ ಯಾವ ರೀತಿ ನಮಗೆ ಯಾವ ರೀತಿಯಾಗಿ ಇದು ಕಷ್ಟಗಳನ್ನು ಕೊಟ್ಟ ಅನ್ನುವಂಥದ್ದನ್ನು ಹಂತ ಹಂತವಾಗಿ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ರು. ಈಗ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂಥದ್ರ ಮೂಲಕ ಆ 6 ಪಾತ್ರಗಳನ್ನು ಇಟ್ಕೊಂಡು ಬಹಳ ಅದ್ಭುತವಾಗಿ ಕೇವಲ ಸತ್ಯವನ್ನ ಮಾತ್ರ ತಿಳಿಸೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಪೋಲ ಕಲ್ಪಿತ ಪಾತ್ರಗಳಿರೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ, ಸತ್ಯವನ್ನ ತಿಳ್ಕೊಳ್ಳುವಂತಹ ಸಮಯ ಬಂದಿದೆ. ನಾವೆಲ್ಲರೂ ಕೂಡ ಸತ್ಯವನ್ನ ತಿಳ್ಕೊಳ್ಳೋಣ. ಇವರ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿರೋಣ ಅಂತ ಹೇಳ್ತಾ, ಸರ್ ತಮ್ಮ ಈ ಪ್ರಯತ್ನಕ್ಕೆ ಶುಭ ಹಾರೈಕೆಗಳನ್ನು ತಿಳಿಸ್ತಾ. ಮೇಡಮ್, ನನಗೆ ಟಿವಿ ವಿಕ್ರಮದ ಬಗ್ಗೆ ಬಹಳ ಹೆಮ್ಮೆ ಇದೆ. ಟಿವಿ ವಿಕ್ರಮ ಪ್ರಾರಂಭದ ಹಂತದಲ್ಲಿ ನಾನು ಇದೇ ಜಾಗಕ್ಕೆ ಬಂದಿದ್ದೆ. ಸರ್, ಟಿಪ್ಪು ನಿಜ ಕನಸುಗಳನ್ನು ಬಂದಿದೆ. ಮತ್ತೆ ಟಿವಿ ವಿಕ್ರಮದ ಬಗ್ಗೆ ಒಂದು ಒಳ್ಳೆಯ ಮಾತು ಹೇಳಬೇಕು ಅಂತ ನಾನು ಇಲ್ಲಿ ಕೂರಿಸ್ಕೊಂಡು ಸಂದರ್ಶನ ಮಾಡೋಕ್ಕೆ ಮುಖಸ್ತುತಿಗೆ ಹೇಳೋದಲ್ಲ, ಅನೇಕ ಟಿವಿ ಚಾನೆಲ್ಗಳಲ್ಲಿ ಹೋಗಿ ಮಾತಾಡಿದ್ದೇನೆ. ಟಿವಿ ವಿಕ್ರಮ ಬಹಳ ಧೈರ್ಯದಿಂದ ನಾನು ಮಾಡುತ್ತಿರುವ ಕೆಲಸಕ್ಕೆ ಅದ್ಭುತ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ. ಅದರ ಆ್ಯಂಕರ್ಗಳಾಗಲಿ, ಅದರ ಓನರ್ ಆಗಲಿ, ಅಥವಾ ನಿರ್ಭೀತಿಯಿಂದ ಏನು ತಿಳಿಸಬೇಕು ಅದನ್ನು ತಿಳಿಸ್ತಾ ಇದೆ. ತಗೊಳ್ಳೋದು ಬಿಡೋದು ಜನಕ್ಕೆ ಬಿಟ್ಟದ್ದು. ಅದರಲ್ಲಿ ಬರುವ ಎಲ್ಲ ಸುದ್ದಿಗಳಾಗಿರ್ಬೋದು, ರಾಜಕೀಯ ಸುದ್ದಿಯಿಂದ ಹಿಡಿಬೋದು, ಅಥವಾ ನವಿರಾಗಿ ನಮ್ಮ ಹೇಳುವ ಹಾಸ್ಯದ ಹೊನಲುಗಳಾಗಿರ್ಬೋದು, ಎಲ್ಲವೂ ಟಿ ವಿ ವಿಕ್ರಮ ಒಂದು ಸ್ಪೆಷಲ್ ಆಗಿ ನಿಲ್ಲುತ್ತೆ. ಅಂದರೆ ಡಿಫರೆಂಟ್ ಆಗಿ ನಿಲ್ಲುತ್ತೆ. ಈಗಿನ ಅನಿವಾರ್ಯತೆ ಅದು, ಈಗಿನ ಅನಿವಾರ್ಯತೆ ಅದು. ಸತ್ಯದ ಅನ್ವೇಷಣೆಯಲ್ಲಿ ಎಲ್ಲರೂ ಹೋಗೋಣ. ಈ ಅನಿವಾರ್ಯತೆಯಲ್ಲಿ ಟಿ ವಿ ವಿಕ್ರಮದ ಪಾಲು ಇದೆ. ಇತಿಹಾಸ ಆಗುತ್ತೆ ಅದು. ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ವೋ ಅವನು ಇತಿಹಾಸವನ್ನು ನಿರ್ಮಿಸಲಾರ. ಇದು ಒಂದು ಸೇಯಿಂಗ್. ಅದರಲ್ಲಿ ಟಿ ವಿ ವಿಕ್ರಮ ಸತ್ಯದ ಅನಾವರಣ ಮಾಡಬೇಕಾದ್ರೆ ಇತಿಹಾಸವನ್ನು ತಿಳಿದುಕೊಳ್ಳಲೇಬೇಕಾಗತ್ತೆ. ತಿಳಿದುಕೊಂಡು ಅದರ ಹಾದಿ ಹೇಳ್ತೀರಿ. ನನ್ನನ್ನು ಕರೆಸಿ ನಾನೇನು ಶ್ರೇಷ್ಠ, ನಾನೇನು ದೊಡ್ಡವ, ನೀವು ಖ್ಯಾತ ಅಂತ ಹೇಳಿದ್ರಿ. ನಾನು ಯಾವ ಖ್ಯಾತ ಅಲ್ಲ. ನಾನೊಬ್ಬ ಸಾಮಾನ್ಯ ರಂಗಭೂಮಿಯ ಕಾರ್ಯಕರ್ತ,
ಸಾಮಾನ್ಯ ಒಬ್ಬ ರಂಗಭೂಮಿಯ ನಟನಾಗಿ ನಿರ್ದೇಶಕನಾಗಿ ನನ್ನನ್ನು ಕರೆಸ್ಕೊಂಡು ನನಗೆ ನೋಡಿ ಇದೊಂದು ಪ್ರಚಾರ ಅಲ್ವಾ, ನನ್ನನ್ನು ಕರೆಸ್ಕೊಂಡು ನಾನೇನು ನಿಮಗೆ ದುಡ್ಡೇ ಕೊಟ್ಟಿಲ್ಲ, ಒಂದು ಏನು ಕೊಟ್ಟು ನೀವೇ ನನಗೆ ಟೀ ಕೊಟ್ರಿ, ನೀವೇ ನನಗೆ ನೀರು ಕೊಟ್ರಿ, ನಾನೇನು ಕೊಟ್ಟು ಬಂದು ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾನು ಎಂದೆಂದೂ ಕೃತಜ್ಞನಾಗಿದ್ದೇನೆ, ಎಂದೆಂದೂ ಕೃತಜ್ಞ. ನಮಸ್ಕಾರ. ದೇಶದ ವಿಚಾರವಾಗಿ ಏನೇ ಇದ್ರೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಟಿ ವಿಕ್ರಮ ಜೊತೆಯಾಗಿ ನಿಲ್ಲುತ್ತೆ ಸರ್. ಈ ಪ್ರಯತ್ನದಲ್ಲಿ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗಿರ್ತೇವೆ ಸರ್. ನಿಮ್ಮ ಈ ಪ್ರಯತ್ನಕ್ಕೆ ನಮ್ಮ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಧನ್ಯವಾದಗಳು ಸರ್. ಧನ್ಯವಾದ, ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.